ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಶ್ರೀಯಾ ಲೈವ್ ನಡೆಸ್ಕೊಡ್ತಕ್ಕಂತಹ ಭಾರತ ಸಂವಿಧಾನದ ಬಗೆಗಿನ ತರಗತಿಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿಯೊಂದು ಸ್ಪರ್ಧಾ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ಈ ತರಗತಿಗಳನ್ನು ನಡೆಸ್ಕೊಡ್ಲಾಗ್ತಾ ಇದೆ. ಇದು ಈ ಸಬ್ಜೆಕ್ಟ್ ಮ್ಯಾಟರಿಗೆ ಸಂಬಂಧಪಟ್ಟಂತೆ 4ನೇ ತರಗತಿಯಾಗಿದೆ. ಮೊದಲ 3 ತರಗತಿಗಳ ವಿಡಿಯೋವನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ತರಗತಿಯನ್ನು ಪ್ರಾರಂಭ ಮಾಡುವ ಮೊದಲು ಎಂದಿನಂತೆ ಮಾನಸಿಕ ಸಿದ್ಧತೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಟ್ಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಗಮನದಲ್ಲಿಟ್ಕೊಂಡು ಒಂದು ತುಣುಕನ್ನು ನಾನು ನಿಮಗೆ ಪ್ರತಿ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ, ಆ್ಯಟಿಟ್ಯೂಡ್ ಅಂತಕ್ಕಂಥದ್ದೇ ನಮ್ಮನ್ನು ಇಲ್ಲಿಗೂ ಎಲ್ಲಿಗೂ ಎಲ್ಲೆಲ್ಲಿಗೂ ತಗೊಂಡೋಗಿ ನಿಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಈ ದಿನದ ಆ್ಯಟಿಟ್ಯೂಡ್ ಬಗೆಗಿನ ಮಾತಿನಲ್ಲಿ ಪೀಪಲ್ ಮೇ ಹಿಯರ್ ಯುವರ್ ವರ್ಡ್ಸ್ ಬಟ್ ದೇ ಫೀಲ್ ಯುವರ್ ಆ್ಯಟಿಟ್ಯೂಡ್ ಅಂತಕ್ಕಂಥ ಒಂದು ಸೇಯಿಂಗ್ನ ಅರ್ಥ ವಿವರಣೆಯನ್ನು ನಾನು ಮಾಡ್ತಾಯಿದ್ದೀನಿ. ನೀವೇನು ಹೇಳ್ತೀರಾ ಅದನ್ನು ಜನರು ಕೇಳಿಸ್ಕೊತಾರೆ. ಕೇಳಿಸ್ಕೊಳ್ಳೋದ್ರ ಜೊತೆಗೆ ನೀವು ಹಾಗೆ ನಡ್ಕೋತಿದ್ದೀರಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ತಿರ್ತಾರೆ. ಅದು ಗಮನದಲ್ಲಿಡಬೇಕು. ನಾವು ಹೇಳೋದೊಂದು ಮಾಡೋದೊಂದು ಅಂತ ಹೇಳಿದ್ರೆ ನೋ ಒನ್ ಬಿಲೀವ್ ಆಸ್, ನಮ್ಮನ್ನು ಯಾರೂ ನಂಬಲ್ಲ. ಕೊನೆಗೊಂದಿನ ನಮ್ಮ ಮೇಲೆ ನಮಗೇನೆ ನಂಬಿಕೆ ಬರಲ್ಲ. ಫ್ರೆಂಡ್ಸ್, ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇರ್ತೀವಿ, ಕೆಲವು ಜನರು ಇರ್ತಾರೆ, ಅವ್ರು ಹೇಗೆ ನಡ್ಕೊಳ್ಳಲ್ವೋ ಅದಕ್ಕೆ ತದ್ವಿರುದ್ಧವಾದಂತಹ ಡಿ ಪಿಗಳನ್ನ, ಸ್ಟೇಟಸ್ಗಳನ್ನ, ಪ್ರೊಫೈಲ್ ಪಿಕ್ಚರ್ಸ್ಗಳನ್ನ ಹಾಕ್ಕೊಂಡಿರ್ತಾರೆ, ಸೇಯಿಂಗ್ಸ್ನ ಹಾಕ್ಕೊಂಡಿರ್ತಾರೆ. ಅದರಿಂದ ಪ್ರಯೋಜನ ಏನಾಗುತ್ತೆ? ಒಳಗಡೆ ಇಲ್ಲದೆ ಇರುವಂಥದ್ದು ಮೇಲೆ ತೋರಿಕೆಗೆ ಮಾತ್ರ ಇದ್ದರೆ ಏನು ಪ್ರಯೋಜನ ಆಗುತ್ತೆ? ನಾನಿವಾಗ ಒಂದು PSI ಎಕ್ಸಾಮಲ್ಲಿ ಅತ್ಯುತ್ತಮವಾದ ಅಂಕಗಳೊಂದಿಗೆ ತೇರ್ಗಡೆ ಆಗಲೇಬೇಕು ಅಂತ ಇದ್ದೀನಿ ಕಣೋ ಅಂತ ಹೇಳಿದ್ರೆ, ಹೌದಾ ಇವನು ತೇರ್ಗಡೆ ಆಗ್ತಾನ, ಇವನು ಕ್ಲಿಯರ್ ಮಾಡ್ಕೊತಾನ PSIನ ಅಂತ ಗೆಳೆಯನೊಬ್ಬ ಅಥವಾ ಗೆಳತಿ ಒಬ್ಬಳು ನಿಮ್ಮ ಮೇಲೆ ಒಂದು ಆಲೋಚನೆ, ಧನಾತ್ಮಕ ಆಲೋಚನೆಯನ್ನು ಬಳಸ್ಕೋಬೇಕು ಅಂತ ಹೇಳಿದ್ರೆ, ನೀವು ಅದರ ಸಿದ್ಧತೆಯಲ್ಲಿ ಎಷ್ಟು ತಲ್ಲೀನರಾಗಿದ್ರಿ ಅಥವಾ ಎಷ್ಟು ಪ್ರಿಪೇರ್ ಆಗ್ತಾ ಇದ್ದೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ಕೂಡ ಅವರು ಅವಲೋಕಿಸ್ತಾರೆ ಅಥವಾ ಚೆಕ್ ಮಾಡ್ತಾ ಇರ್ತಾರೆ ಅನ್ನೋದನ್ನು ಮರಿಬೇಡಿ. ವೆದರ್ ಇಟ್ ಈಸ್ ಅ PSI ಎಕ್ಸಾಮ್, SDI ಎಕ್ಸಾಮ್, FDA ಎಕ್ಸಾಮ್, ಎನಿ ಗೌರ್ಮೆಂಟ್ ಎಕ್ಸಾಮ್ ಆರ್ ಬ್ಯಾಂಕಿಂಗ್ ಎಕ್ಸಾಮ್, ನಾನು ಆ ಎಕ್ಸಾಮ್ ಬರಿತೀನಿ ಈ ಎಕ್ಸಾಮ್ ಬರಿತೀನಿ ಅಂತ ಟೈಮ್ ವೇಸ್ಟ್ ಮಾಡೋದಲ್ಲ. ಆ ಎಕ್ಸಾಮಿಗೆ ಎಷ್ಟು ನಾನು ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳೋದಕ್ಕಿಂತ ಡಬಲ್ ಹಾರ್ಡ್ ವರ್ಕ್ ನೀವು ಮಾಡ್ತಾ ಇದ್ದರೆ ಮಾತ್ರ ನಿಮ್ಮ ಗುರಿಯನ್ನು ನೀವು ಮೆಟ್ಟಲಿಕ್ಕೆ ಸಾಧ್ಯ. ಬನ್ನಿ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಇದುವರೆಗೂ ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆಗಳ ಬಗ್ಗೆ, ರಚನೆಯ ಬಗ್ಗೆ ತಿಳಿಸ್ಕೊಡ್ಲಾಯಿತು. ಈ ತರಗತಿಯಲ್ಲಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಭಾರತ ಸಂವಿಧಾನ ರಚನೆ ಮಾಡುವಾಗ ಎಷ್ಟು ಬೃಹತ್ತಾಗಿತ್ತು ಅಂತ ಹೇಳಿದ್ರೆ, ಇವಾಗ ಅದಕ್ಕಿಂತ ಬೃಹತ್ತಾಗಿದೆ, ದೀರ್ಘದದ್ದಾಗಿದೆ. ಹಾಗಾಗಿ ನಮ್ಮ ಭಾರತ ಸಂವಿಧಾನ ವಿಶ್ವದ ಬೃಹತ್ ಸಂವಿಧಾನ, ಅತ್ಯಂತ ದೊಡ್ಡ ಸಂವಿಧಾನ. ಭಾರತೀಯ ಸಂವಿಧಾನವು ವಿಶ್ವದ ಅತ್ಯಂತ ದೀರ್ಘವಾದ, ಅಂದರೆ ಉದ್ದವಾದ, ಲೆಂತಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಸಂವಿಧಾನವಾಗಿದ್ದು, ಇದರ ರಚನೆಯಾದಾಗ ಇದು 395 ಆರ್ಟಿಕಲ್ಗಳನ್ನು ಅಥವಾ ವಿಧಿಗಳನ್ನು, 22 ಭಾಗಗಳನ್ನು ಮತ್ತು 8 ಶೆಡ್ಯೂಲ್ಸ್ ಅಂದರೆ ಅನುಸೂಚಿಗಳನ್ನು ಒಳಗೊಂಡಿತ್ತು ಅಥವಾ ಹೊಂದಿತ್ತು. ಆದರೆ ಇಲ್ಲಿಯವರೆಗೆ ಆದಂತಹ ಸಂವಿಧಾನಿಕ ತಿದ್ದುಪಡಿಗಳ ನಂತರ ಇದು ಇವಾಗ 447ಕ್ಕೂ ಹೆಚ್ಚು ಆರ್ಟಿಕಲ್ಗಳನ್ನು, 24 ಭಾಗಗಳನ್ನು ಮತ್ತು 12 ಅನುಸೂಚಿ ಅಥವಾ ಶೆಡ್ಯೂಲ್ಗಳನ್ನು ಹೊಂದಿದೆ. ಸೊ ಆ ಮೂಲಕ ವಿಶ್ವದ ಬೃಹತ್ ಸಂವಿಧಾನ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ಪ್ರತಿದಿನವೂ ನಾವು ವಿಸ್ತರಿಸ್ತಾನೇ ಹೋಗ್ತಾ ಇದ್ದೀವಿ. ಪ್ರತಿದಿನವೂ ನಾವು ಬೃಹತ್ತಾದ ಸಂವಿಧಾನವನ್ನು ರಚಿಸ್ತಲೇ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಇನ್ನು ಎರಡನೇ ಪ್ರಮುಖ ಲಕ್ಷಣ ಏನು ಅಂತ ಹೇಳಿದ್ರೆ,
ಇದು ನಮ್ಯ ಮತ್ತು ಅನಮ್ಯ ಸಂವಿಧಾನ ಅಂತ ಹೇಳ್ತೀವಿ. ನಮ್ಯ ಅಂದರೆ ಸರಳವಾದ, ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣ. ಬದಲಾಯಿಸಲಿಕ್ಕೂ ಸಾಧ್ಯ, ಆದರೆ ಅಷ್ಟೊಂದು ಈಸಿಯಾಗಿ ಸರಳವಾಗಿ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಫ್ಲೆಕ್ಸಿಬಿಲಿಟಿ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ನು. ನಮ್ಮ ಸಂವಿಧಾನವನ್ನು ಮೂಲತಃ ಅತ್ಯಂತ ಕಠಿಣ ಸಂವಿಧಾನ, ಯಾರು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ತಾ ಬಂದು ಎಷ್ಟೊಂದು ಸಂವಿಧಾನ ತಿದ್ದುಪಡಿಗಳನ್ನು ಮಾಡಿದ್ದೀವಿ. ಅದನ್ನು ಮುಂದಿನ ತರಗತಿಗಳಲ್ಲಿ ನಾವು ಅದನ್ನು ನೋಡ್ತೀವಿ ಡೀಟೇಲ್ ಆಗಿ. ಭಾರತೀಯ ಸಂವಿಧಾನವು ನಮ್ಯತೆ ಮತ್ತು ಅನಮ್ಯತೆಯ ಸಂಯೋಜನೆಯಾಗಿದೆ. ಸರಳ ಮತ್ತು ಕಠಿಣ ರೀತಿಯ ಮೂಲಕ ಸಂವಿಧಾನದ ಆರ್ಟಿಕಲ್ಗಳನ್ನು ಅಥವಾ ವಿಧಿಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಸಂವಿಧಾನವು ನಮಗೆ ಪ್ರದಾನ ಮಾಡಿದೆ. ಏನಕ್ಕೆ ನಾವು ನಮ್ಮ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಅವಕಾಶ ಇರಬೇಕು ಅಂತ ಹೇಳಿದ್ರೆ, ಚಲಿಸುವ ಕಾಲದೊಂದಿಗೆ ಚಲಿಸುವ ಮನುಷ್ಯನ ಗುಣ, ಅಗತ್ಯಗಳು, ಅನಿವಾರ್ಯತೆಗಳು, ಬದುಕಿನ ರೀತಿ ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗಬೇಕಾದ್ರೆ ನಾವು ಯಾವ ಒಂದು ಕಾನೂನಿನ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಬದುಕಬೇಕೋ ಆ ಬದುಕು ನಿಂತ ನೀರಾಗಬಾರ್ದು ಅಂತ ಹೇಳಿದ್ರೆ, ಕಾಲಕ್ಕೆ ತಕ್ಕಂತೆ, ಅಗತ್ಯಕ್ಕೆ ತಕ್ಕಂತೆ ನಮ್ಮ ಸಂವಿಧಾನದ ಕೆಲವು ವಿಧಿಗಳನ್ನು ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ಏನಕ್ಕೆ ನಾವು ಚೇಂಜ್ ಮಾಡೋ ಅಂಥ ಒಂದು ವಿಧಾನ ಕಠಿಣವಾಗಿರಬೇಕು ಅಂತ ಹೇಳಿದ್ರೆ, ಅನಿವಾರ್ಯತೆ ಮತ್ತು ಅಗತ್ಯ ಸರ್ವರ ದೃಷ್ಟಿಯಿಂದ ಆಗಬೇಕೇ ಹೊರತು ಕೆಲವರ ದೃಷ್ಟಿಗಾಗಿ, ಕೆಲವರ ಸ್ವಾರ್ಥಕ್ಕಾಗಿ ಇದನ್ನು ಸಂವಿಧಾನವನ್ನು ಬದಲಾಯಿಸಲು ಸುಲಭ ಆಗಿಬಿಡಬಾರ್ದು, ಬದಲಾಯಿಸೋ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದು ಕಠಿಣವೂ ಆಗಿದೆ. ಅದೊಂದು ವೈಶಿಷ್ಟ್ಯತೆ ನಮ್ಮ ಭಾರತ ಸಂವಿಧಾನಕ್ಕಿದೆ. ನಿಬಂಧನೆಗಳ ಸರಳ ಕೆಲವು ನಿಬಂಧನೆಗಳನ್ನು ಸರಳ ಬಹುಮತದ ಮೂಲಕ ಸಂಸತ್ತಿನಲ್ಲಿ ತಿದ್ದುಪಡಿ ಮಾಡಬಹುದಾದಂತಹ ವಿಧಾನವನ್ನು ಭಾಗಶಃ ಸರಳ ಸಂವಿಧಾನದ ಮೂಲಕ, ತಿದ್ದುಪಡಿಯ ಮೂಲಕ ಮಾಡ್ಕೊಳ್ಬೋದು. ಆದರೆ ಕೆಲವು ಆರ್ಟಿಕಲ್ಗಳನ್ನು ಸಂವಿಧಾನದ 2/3 ಬಹುಮತ ಬೇಕೇ ಬೇಕು. ಸಂಸತ್ತಿನ ಸದಸ್ಯರು ಏನಿರ್ತಾರೆ ಅದರಲ್ಲಿ, ಆ ಸದಸ್ಯರ ಸಂಖ್ಯೆಯಲ್ಲಿ 2/3 ಜನರು ಮತ ಚಲಾಯಿಸಿ ಆ ತಿದ್ದುಪಡಿಯನ್ನು ಮಾಡಬೇಕು, ತಿದ್ದುಪಡಿಗೆ ಮತ ಚಲಾಯಿಸಬೇಕು ಅಂತಕ್ಕಂಥ ಒಂದು ನಿಬಂಧನೆಯನ್ನು ನಮ್ಮ ಸಂವಿಧಾನವು ನಮಗೆ ನಿಬಂಧಿಸಿದೆ. ಮತ್ತು ಈ 2/3 ಬಹುಮತ ಏನಿದೆ ಅದು ರಾಜ್ಯ ಶಾಸಕಾಂಗಗಳ ಅರ್ಧಕ್ಕಿಂತ ಕಡಿಮೆ ಇಲ್ಲದ ಬಹುಮತದ ಮೂಲಕ ಆ ಒಂದು ತಿದ್ದುಪಡಿಯನ್ನು ಅನುಮೋದಿಸಬೇಕು ಅಂತ ಆರ್ಟಿಕಲ್ 368 ಅಡಿಯಲ್ಲಿ ಭಾರತ ಸಂವಿಧಾನವು ನಿಬಂಧಿಸಿದೆ. ಸಂವಿಧಾನದ ನಿಬಂಧನೆಗಳನ್ನು 2/3 ಬಹುಮತದ ಮೂಲಕ ಸಂಸತ್ತಿನ ಮೂಲಕ ನಾವು ತಿದ್ದುಪಡಿ ಮಾಡಬಹುದು, ಸಂಸತ್ತಿನ ಮೂಲಕ ಮಾತ್ರ. ಇದು 3ನೇ ಲಕ್ಷಣ. ಸರ್ಕಾರದ ಸಂಸದೀಯ ವ್ಯವಸ್ಥೆ. ಸಂವಿಧಾನವು ಸಂಸದೀಯ ಸರ್ಕಾರದ ವ್ಯವಸ್ಥೆಯನ್ನು ನಮಗೆ ನೀಡಿದೆ. ಸಂಸದೀಯ ಸರ್ಕಾರದ ವ್ಯವಸ್ಥೆ, ಯಾವ ರೀತಿಯ ಸರ್ಕಾರವನ್ನು ಸಂವಿಧಾನ ನಮಗೆ ಪ್ರದಾನ ಮಾಡಿದೆ ಅಂತ ಹೇಳಿದ್ರೆ, ಸಂಸದೀಯ ಸರ್ಕಾರದ ವ್ಯವಸ್ಥೆಯನ್ನು ಪ್ರದಾನ ಮಾಡಿದೆ. ಇದರ ಅಡಿಯಲ್ಲಿ ನಿಜವಾದ ಕಾರ್ಯನಿರ್ವಾಹಕ ಅಧಿಕಾರ ಮಂತ್ರಿಮಂಡಲದ ಕೈಯಲ್ಲಿರುತ್ತೆ. ನೋಡಿ, ಎಷ್ಟು ಆಶ್ಚರ್ಯಕರವಾದಂತಹ ಮತ್ತು ವಿಶೇಷವಾದಂತಹ ಒಂದು ವ್ಯವಸ್ಥೆ ಇದು ಅಂತ ಹೇಳಿದ್ರೆ, ಒಂದು ದೇಶದ ಅಥವಾ ನಮ್ಮ ದೇಶದ ಅಧ್ಯಕ್ಷರಾಗಿ ರಾಷ್ಟ್ರಪತಿಗಳಿರ್ತಾರೆ, ಆದರೆ ಅವರು ನಾಮಮಾತ್ರದ ಕಾರ್ಯನಿರ್ವಾಹಕರು ಮಾತ್ರ ಆಗಿರ್ತಾರೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಅಧಿಕಾರ, ವರ್ಚಸ್ಸು ಇನ್ನೆಂದೂ ಇರದಂತಹ ರೀತಿಯಲ್ಲಿ, ಅತ್ಯದ್ಭುತವಾದ ರೀತಿಯಲ್ಲಿ ಅಧಿಕಾರ ಅವರಲ್ಲಿದೆ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಪರಿಭಾವಿಸ್ತಿದ್ದೀವಿ. ಆದರೂ ನಮ್ಮ ಸಂವಿಧಾನ ಪ್ರದಾನ ಮಾಡಿರ್ತಕ್ಕಂಥ ಅಧಿಕಾರ ಮಂತ್ರಿಮಂಡಲದಲ್ಲಿ ಮಾತ್ರ ಇದೆ, ಪ್ರಧಾನಮಂತ್ರಿಗಳಲ್ಲ. ಆದರೂ ಕೂಡ ನಾವು ಮಂತ್ರಿಮಂಡಲದ ಪೂಜಕರಲ್ಲ, ಪ್ರಧಾನಮಂತ್ರಿಯ ಪೂಜಕರು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಭಾರತೀಯರು ಮೊದಲಿನಿಂದಲೂ ರಾಜನನ್ನು ದೇವರೆಂದು ಕಂಡವರು. ವ್ಯಕ್ತಿ ಪೂಜೆಗೆ, ವಿಶೇಷ ವ್ಯಕ್ತಿಗಳನ್ನು
ಆರಾಧಿಸುವ ಒಂದು ಕ್ರಿಯೆಗೆ ನಾವು ದಾಸರಾದವರು. ಹಾಗಾಗಿ ಭಾರತ ಸಂವಿಧಾನವು ಪ್ರದಾನ ಮಾಡಿದ ಮಂತ್ರಿಮಂಡಲದ ಅಧಿಕಾರಗಳಿಗಿನ್ನ ಭಾರತ ಸಂವಿಧಾನದಲ್ಲಿ ಪ್ರಸ್ತುತವೇ ಇಲ್ಲದ ಪ್ರಧಾನಮಂತ್ರಿಯವರ ಅಧಿಕಾರದ ಬಗೆಗೆ ಹೆಚ್ಚು ಆಕರ್ಷಕರಾಗಿರ್ತೇವೆ ಮತ್ತು ಆ ಪ್ರಧಾನಮಂತ್ರಿಯ ಅಧಿಕಾರವೇ ನಮ್ಮನ್ನು ಹೆಚ್ಚು ನಿರ್ದೇಶನ ಮಾಡುತ್ತೆ ಅಥವಾ ನಮ್ಮ ಮನಸ್ಸನ್ನು ಸಂಮೋಹನಗೊಳಿಸುತ್ತೆ ಅಂತಕ್ಕಂಥದ್ದು ನಾವು ಸ್ವಲ್ಪ ಅವಲೋಕಿಸಬೇಕಾದಂತಹ ಒಂದು ವಿಷಯ ಸಂಗತಿ. ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗಿರ್ತಕ್ಕಂಥ ವರ್ಚಸ್ಸಿನಿಂದ ಗೆಲ್ಲುವುದು ಅಥವಾ ಮಂತ್ರಿಮಂಡಲದ ಎಲ್ಲರೂ ಕೂಡ ಅಷ್ಟರ ಮಟ್ಟಿಗೆ ನಾಯಕತ್ವದ ಲಕ್ಷಣಗಳನ್ನು, ಸಜ್ಜನಿಕೆಯನ್ನು ಬಳಸಿಕೊಳ್ಳದೇ ಹೋದಾಗ ಉಂಟಾಗುವಂಥ ಒಂದು ಜಿಜ್ಞಾಸೆಯೋ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ, ಸಂಸದೀಯ ಸರ್ಕಾರ ವ್ಯವಸ್ಥೆಯನ್ನು ನಮಗೆ ಪ್ರದಾನ ಮಾಡಿರುವ ಸಂವಿಧಾನವು ನಿಜವಾದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಮಂತ್ರಿಮಂಡಲದಲ್ಲಿಟ್ಟಿದೆ. ರಾಷ್ಟ್ರಪತಿಯವರು ಕೇವಲ ನಾಮಮಾತ್ರದ ಮುಖ್ಯಸ್ಥರಾಗಿರ್ತಾರೆ. ಸಂಸತ್ತಿನ ವಿಶ್ವಾಸವನ್ನು ಅನುಭವಿಸುವವರಿಗೆ ಮಾತ್ರ ಮಂತ್ರಿಮಂಡಳಿ ಅಧಿಕಾರದಲ್ಲಿರುತ್ತೆ. ಸಂಸತ್ತಿನ ವಿಶ್ವಾಸ ಇಲ್ಲ, ಆ ವಿಶ್ವಾಸವನ್ನು ಕಳೆದುಕೊಂಡಿದೆ ಅಂತ ಹೇಳಿದ್ರೆ ಮಂತ್ರಿಮಂಡಲ ಕೂಡ ಅಧಿಕಾರವನ್ನು ಕಳ್ಕೊಳ್ಳುತ್ತೆ. ಈ ಸಂವಿಧಾನದ ರಚನೆಕಾರರು ಈ ಕೆಳಗಿನ ಕಾರಣಗಳಿಗಾಗಿ ಈ ಸಂಸದೀಯ ಆಡಳಿತ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿದ್ರು. ಏನು ಈ ವ್ಯವಸ್ಥೆಯು ಭಾರತದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿತ್ತು. ಸಂಸದೀಯ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಭಾರತದಲ್ಲಿ ಆಗಾಗಲೇ ಅಧಿಕಾರದಲ್ಲಿತ್ತು. ಹಾಗಾಗಿ ಅಂಥ ಒಂದು ವ್ಯವಸ್ಥೆಯ ಬಗ್ಗೆ ಜನರಿಗೆ ತಿಳುವಳಿಕೆ ಇರೋದರಿಂದ ಅವರು ಬೇಗ ಆ ಒಂದು ಪ್ರಕ್ರಿಯೆಯನ್ನು ಒಪ್ಕೊತಾರೆ ಮತ್ತು ಆ ಒಂದು ವ್ಯವಸ್ಥೆಗೆ ಅವರು ಒಗ್ಗಿಕೊಳ್ತಾರೆ ಅಂತಕ್ಕಂಥ ಒಂದು ಉದ್ದೇಶ ಇತ್ತು. ಸಂಸದೀಯ ವ್ಯವಸ್ಥೆಯ ಬಗ್ಗೆ ನೀವು ನಮ್ಮ ರಾಜರ ಆಳ್ವಿಕೆಯಲ್ಲಿ ಕೇಂದ್ರೀಕೃತ ಡಿಸೆಂಟ್ರಲೈಸ್ಡ್ ಪವರ್ಸ್ ಇರ್ಬೋದು, ಸೆಂಟ್ರಲೈಸ್ಡ್ ಪವರ್ಸ್ ಇರ್ಬೋದು, ಅದನ್ನು ಓದುವಾಗ ಇತಿಹಾಸದಲ್ಲಿ ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರ. ಮತ್ತು ದೇಶದ ವಿಶಾಲ ಗಾತ್ರ ಮತ್ತು ಅದರ ಸಂಸ್ಕೃತಿಯ ವೈವಿಧ್ಯತೆಗೆ ಸಂಸದೀಯ ಸ್ವರೂಪದ ಸರ್ಕಾರ ಅಳವಡಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿತ್ತು. ಜೊತೆಗೆ ಅಮೇರಿಕಾದಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಿನ ಘರ್ಷಣೆ ಏನು ನಡೀತಾ ಇತ್ತು, ಆಗಾಗಲೇ ಕಂಡುಬರ್ತಾ ಇತ್ತು ಆ ಥರದ ಸಂವಿಧಾನದಲ್ಲಿ, ಅದನ್ನು ಗಮನದಲ್ಲಿಟ್ಟುಕೊಂಡು ಆ ಥರದ ಒಂದು ಘರ್ಷಣೆ ನಮ್ಮಲ್ಲಿ ಆಗೋದು ಬೇಡ ಅನ್ನೋ ಒಂದು ಉದ್ದೇಶದಿಂದಲೂ ಕೂಡ ಸಂವಿಧಾನ ರಚನಾ ಸಭೆಯ ಸದಸ್ಯರು ಸಂಸದೀಯ ವ್ಯವಸ್ಥೆಯನ್ನು ಆಯ್ಕೆ ಮಾಡಲು ಉತ್ಸುಕರಾಗಿದ್ದರು ಅಥವಾ ಪ್ರೇರೇಪಣೆಗೊಂಡಿದ್ದರು. ಮುಂದಿನ ಲಕ್ಷಣ ಸಂಯುಕ್ತ ಮತ್ತು ಕೇಂದ್ರೀಕೃತ ವ್ಯವಸ್ಥೆ. ಭಾರತೀಯ ಸಂವಿಧಾನವು ಬಲವಾದ ಕೇಂದ್ರದೊಂದಿಗೆ ದ ಪವರ್ಫುಲ್ ಸೆಂಟ್ರಲ್ ಗವರ್ನಮೆಂಟ್ ಒಂದಿಗೆ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ನಮಗೆ ನೀಡಿದೆ. ಒಕ್ಕೂಟ ವ್ಯವಸ್ಥೆ. ಸಂವಿಧಾನವು ಫೆಡರೇಷನ್ ಎಂಬ ಪದವನ್ನು ಎಲ್ಲಿಯೂ ಬಳಸಿಲ್ಲ, ಫೆಡರೇಷನ್ ಇಲ್ಲ. ಆದರೆ ಭಾರತವನ್ನು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ವಿವರಿಸಿದೆ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು. ಹಾಗಾದರೆ ಭಾರತೀಯ ಒಕ್ಕೂಟವು ಘಟಕಗಳ ನಡುವಿನ ಯಾವುದೇ ಒಪ್ಪಂದದ ಫಲಿತಾಂಶವಲ್ಲ ಮತ್ತು ಘಟಕಗಳು ಪ್ರತ್ಯೇಕಗೊಳ್ಳಲು ಸಾಧ್ಯವಿಲ್ಲ ಅನ್ನೋವಂಥದ್ದನ್ನು ಸೂಚಿಸುತ್ತೆ. ಏನು ಹಾಗಂದರೆ ಇಲ್ಲಿ ನಾವು ಒಂದು ಸ್ವಲ್ಪ ಕೂಲಂಕುಷವಾಗಿ ಇದನ್ನು ಚರ್ಚೆ ಮಾಡಬೇಕಾಗತ್ತೆ. ಒಪ್ಪಂದ ಅಂತ ಹೇಳಿದ್ರೆ ಒಪ್ಪಂದವನ್ನು ಎಂದಿಗಾದರೂ ಕ್ಯಾನ್ಸಲ್ ಮಾಡಿಕೊಳ್ಳಲಿಕ್ಕೆ, ಟರ್ಮಿನೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಗ್ರಿಮೆಂಟನ್ನು. ಭಾರತದ ರಾಜ್ಯಗಳು ಒಪ್ಪಂದದ ಮೂಲಕ ಅಲ್ಲ ಈ ಫೆಡರೇಷನನ್ನು ಸ್ಥಾಪನೆ ಮಾಡಿಲ್ಲ. ಹಾಗಾಗಿ ಫೆಡರೇಷನ್ ಅನ್ನೋ ಒಂದು ಪದ ಇಲ್ಲಿ ಬಂದಿಲ್ಲ. ಇದು ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳೆಲ್ಲವೂ ಒಟ್ಟಿಗೆ ಸೇರಿ, ನಾನು ಸೇರಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅಗ್ರಿಮೆಂಟ್ ಆಗಿದರೆ ನಮ್ಮದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ಅಂತ ಪಶ್ಚಿಮ ಬಂಗಾಳನೋ ಇಲ್ಲ ಕೇರಳನೋ ಯಾರು ಬೇಕಾದರೂ ಕೇಳ್ಬೋದು ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಸೊ ಆ ಥರದ್ದು ಒಂದು ಪ್ರತ್ಯೇಕಗೊಳ್ಳುವಿಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಫೆಡರೇಷನ್ ಆಫ್ ಇಂಡಿಯಾ, ಇಟ್ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಅದನ್ನು ಮನಸ್ಸಲ್ಲಿಟ್ಕೋಬೇಕು. ಭಾರತವು ಹೆಚ್ಚಿನ ಫೆಡರಲ್ ವೈಶಿಷ್ಟ್ಯಗಳನ್ನು ಹೊಂದಿದೆ. ಫೆಡರೇಷನ್ ಅಂತ ಎಲ್ಲೂ ಇಲ್ಲ ಅಂತ ಹೇಳಿದ್ರೂ ಕೂಡ ಇಟ್ ಇಸ್ ಎ ಫೆಡರಲ್ ಫಾರ್ಮ್ ಆಫ್ ಸಿಸ್ಟಮ್. ಆದರೆ
ಹಲವಾರು ಏಕೀಕೃತ ಲಕ್ಷಣಗಳನ್ನು ಕೂಡ ಹೊಂದಿದೆ. ಎಷ್ಟು ಫೆಡರಲ್ ಫಾರ್ಮ್ಸ್ ಇದೆಯೋ ಅಷ್ಟೇ ಏಕೀಕೃತ ಲಕ್ಷಣಗಳು ಕೂಡ ಇವೆ. ರಾಜ್ಯ ಮತ್ತು ರಾಷ್ಟ್ರ ಅಥವಾ ಕೇಂದ್ರ ಎರಡು ಸರ್ಕಾರಗಳಿಗೂ ಸಮಾನಾದಂತಹ ಒಂದು ಅಧಿಕಾರ ಇದೆ. ಅಗತ್ಯ ಬಿದ್ದಾಗ ಕೇಂದ್ರ ಸರ್ಕಾರ ಪವರ್ಫುಲ್ ಗವರ್ನಮೆಂಟ್ ಅಂತ ಅನಿಸ್ಕೊಳ್ಳುತ್ತೆ. ಅಗತ್ಯ ಇಲ್ಲೇ ಇರುವಾಗ ರಾಜ್ಯ ಸರ್ಕಾರ ಅತ್ಯಂತ ಸ್ವತಂತ್ರ ಸರ್ಕಾರವಾಗಿ ಕೆಲಸ ನಿರ್ವಹಿಸುತ್ತೆ. ಇದು ನಮ್ಮ ಸಂವಿಧಾನದ ಅತ್ಯಂತ ಸುಂದರವಾದಂತಹ ಒಂದು ಸಂಗತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಧಿಕಾರವನ್ನು ಸಾಮಾನ್ಯ ಹಂಚಿಕೆಯ ಪ್ರಮುಖ ಬದಲಾವಣೆಗಳಿಗೆ ಒಳಗಾದಾಗ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭಾರತೀಯ ಫೆಡರಲ್ ರಚನೆ ಏಕೀಕೃತ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಅದನ್ನೇ ನಾನು ಆಗಲೇ ಹೇಳಿದ್ದು. ಅಗತ್ಯ ಬಿದ್ದಾಗ ಪವರ್ಫುಲ್ ಸೆಂಟರ್ ಆಗುತ್ತೆ ಕೇಂದ್ರ ಸರ್ಕಾರ, ಅಗತ್ಯ ಇಲ್ಲೇ ಇರುವಾಗ ಮೋಸ್ಟ್ ಇಂಡಿಪೆಂಡೆಂಟ್ ಗೌರ್ಮೆಂಟ್ಸ್ ಆಗುತ್ತೆ ರಾಜ್ಯ ಸರ್ಕಾರಗಳು. ಈ ಬಗೆಗೆ ಕೆಲವು ತತ್ವಜ್ಞಾನಿಗಳು, ಮಹನೀಯರು ಕೆಲವೊಂದು ಸೇಯಿಂಗ್ಸ್ ಹೇಳಿದ್ದಾರೆ. ಇದ್ರ ಬಗ್ಗೆ ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಅವುಗಳನ್ನ ನಾನು ಇಲ್ಲೊಂದು 3 ಪಟ್ಟಿ ಮಾಡಿದ್ದೀನಿ. KC ವೇರ್ ಅವರು ಇಂಡಿಯಾ ಹ್ಯಾಸ್ ಅ ಕ್ವಾಸಿ ಫೆಡರಲ್ ಸೆಟಪ್ ಅಂತ ಹೇಳಿದ್ದಾರೆ. ಇಂಪಾರ್ಟೆಂಟ್ ಇದು. KC ವೇರ್ ಅಂತಕ್ಕಂಥವರು ಭಾರತ ಸಂವಿಧಾನದ ಬಗೆಗೆ ಉಲ್ಲೇಖ ಮಾಡುವಾಗ ಇಂಡಿಯಾ ಹ್ಯಾಸ್ ಎ ಕ್ವಾಸಿ ಫೆಡರಲ್ ಸೆಟಪ್ ಅಂತ ಹೇಳಿದ್ದಾರೆ. ಮೋರಿಸ್ ಜೋನ್ಸ್ ಅನ್ನೋರು ಇಟ್ ಈಸ್ ಎ ಬಾರ್ಗ್ಯಾನಿಂಗ್ ಫೆಡರಲಿಸಮ್ ಅಂತ ಹೇಳಿದ್ದಾರೆ. ಭಾರತ ಸಂವಿಧಾನದ ಅಥವಾ ಸರ್ಕಾರ ವ್ಯವಸ್ಥೆಯನ್ನು ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಬ್ಬರು ಗ್ರ್ಯಾನ್ವಿಲೆ ಆಸ್ಟಿನ್ ಅಂತಕ್ಕಂಥವ್ರು ಇಟ್ ಈಸ್ ಎ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿದ್ದಾರೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಪ್ರಶ್ನೆಗಳಲ್ಲಿ ಖಂಡಿತ ಕೇಳ್ತಕ್ಕಂತಹ ಅವಕಾಶಗಳು ಹೆಚ್ಚು. ಮುಂದೆ, ಭಾರತವು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿರುವ ಒಂದು ವಿಶಿಷ್ಟವಾದ ಒಕ್ಕೂಟವಾಗಿದೆ. ಎ ಯುನಿಕ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಇದನ್ನು. ಹೇಗೆ? ಇಲ್ಲಿ ಅಧಿಕಾರದ ವಿಭಜನೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರದ ವಿಭಜನೆ ಇದೆ. ಉಭಯ ಸದನಗಳ ಶಾಸಕಾಂಗವಿದೆ. 2 ಸದನಗಳ ಶಾಸಕಾಂಗ ಇದೆ. ಸಂವಿಧಾನವೇ ಶ್ರೇಷ್ಠ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಮತ್ತು ಅತ್ಯಂತ ಸುಲಭವಾಗಿ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಲಿಖಿತ ಸಂವಿಧಾನವಿದೆ. ಮತ್ತು ಇದೆಲ್ಲದಕ್ಕಿಂತ ಮಿಗಿಲಾಗಿ ಯಾರೂ ಸಂವಿಧಾನವನ್ನು ಮಿಸ್ಯೂಸ್ ಮಾಡಿಕೊಳ್ಳದೇ ಇರೋವಂಥ ರೀತಿಯಲ್ಲಿ ಸಂವಿಧಾನದ ಒಂದು ವಾಚ್ ಡಾಗ್ ಆಗಿ ನ್ಯಾಯಾಂಗವನ್ನು ನ್ಯಾಯಾಂಗಕ್ಕೆ ಒಂದು ಸ್ವತಂತ್ರತೆಯನ್ನು ಕಲ್ಪಿಸಲಾಗಿದೆ. ಈ ವಿಶಿಷ್ಟತೆಗಳೊಂದಿಗೆ ಭಾರತ ಸಂವಿಧಾನ ನಮಗೆ ಅತ್ಯಂತ ಸುರಕ್ಷಿತವಾದಂತಹ ಒಂದು ಸರ್ಕಾರವನ್ನು, ಒಂದು ದೇಶವನ್ನು, ಒಂದು ಸಂವಿಧಾನವನ್ನು ನಮಗೆ ಪ್ರದಾನ ಮಾಡಿದೆ. ಸಂವಿಧಾನವು ಈ ಕೆಳಗಿನ ಲಕ್ಷಣಗಳೊಂದಿಗೆ ಕೇಂದ್ರೀಕೃತ ವ್ಯವಸ್ಥೆಯನ್ನು ಹೊಂದಿದೆ. ಯಾವ ಯಾವ ಲಕ್ಷಣಗಳು ಭಾರತದ ಕೇಂದ್ರೀಕೃತ ವ್ಯವಸ್ಥೆಗೆ ಒತ್ತು ನೀಡುತ್ತವೆ ಅಂತ ಹೇಳಿದ್ರೆ, ರಾಜ್ಯಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದ್ದರೂ ಕೂಡ ರಾಜ್ಯಗಳ ರಾಜ್ಯಪಾಲರನ್ನು ಕೇಂದ್ರವೇ ನೇಮಕ ಮಾಡುತ್ತೆ. ಅದೇ ರೀತಿ ರಾಷ್ಟ್ರೀಯ ಹಿತಾಸಕ್ತಿಯ ಶಾಸನ ಮಾಡಲು ಸಂಸತ್ತಿಗೆ ಮಾತ್ರ ಅಧಿಕಾರ ಇದೆ. ಇಡೀ ನೇಷನ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕಾಯ್ದೆ ಕಾನೂನನ್ನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರ ಇರ್ತಕ್ಕಂಥದ್ದು ರಾಜ್ಯಗಳಿಗಲ್ಲ, ಸಂಸತ್ತಿಗೆ. ಹೊಸ ರಾಜ್ಯಗಳನ್ನು ರಚನೆ ಮಾಡ್ತಕ್ಕಂತಹ, ಅವುಗಳ ಹೆಸರನ್ನು ಬದಲಾಯಿಸ್ತಕ್ಕಂತಹ ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಗಡಿಯನ್ನು ಬದಲಾಯಿಸ್ತಕ್ಕಂಥ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ. ಇದು ಕೂಡ ಕೇಂದ್ರೀಕೃತ ವ್ಯವಸ್ಥೆಗೆ ಒತ್ತು ಕೊಡುತ್ತೆ. ತುರ್ತು ಪರಿಸ್ಥಿತಿಯ ನಿಬಂಧನೆಗಳೇನಿದೆ ಅದು ಕೇಂದ್ರಕ್ಕೆ ಮಾತ್ರ ಅಧಿಕಾರ ಕೊಟ್ಟಿದೆ. ಇಡೀ ಭಾರತಕ್ಕೆ ಒಂದೇ ಸಂವಿಧಾನ ಇದೆ. ಇದಕ್ಕೂ ಮುಂಚೆ ನಾವು ಕಾಶ್ಮೀರವನ್ನು ಹೊರತುಪಡಿಸಿ ಅಂತ ಓದ್ಕೋಬೇಕಾಗಿತ್ತು. ಮೋದಿಯವರ ಕೃಪೆಯಿಂದಾಗಿ ನಮಗೆ ಆ ಕರ್ಮ ತಪ್ಪಿದೆ. ಇಡೀ ಭಾರತಕ್ಕೆ ಏಕಪೌರತ್ವ ಮತ್ತು ಏಕ ಸಂವಿಧಾನ, ಇದು ನನ್ನ ಹೆಮ್ಮೆಯ ಭಾರತದ ಅತ್ಯಂತ ವಿಶಿಷ್ಟತೆಯ ಉಳ್ಳ ಸಂವಿಧಾನದ ಪರಿಪೂರ್ಣ ರೂಪ ಅಂತ ಹೇಳ್ಬೋದು ಇವಾಗ. ಮತ್ತು ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಇದೆ. ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿದ್ರೆ, ಲೋಕಲಲ್ಲಿ ನ್ಯಾಯಾಲಯಗಳಿದ್ದರೂ ಕೂಡ ಅವು ಎಂಟೈರ್ ಇಂಡಿಯಾಗೆ ಒಂದೇ ನ್ಯಾಯಾಂಗ ವ್ಯವಸ್ಥೆ ಇದ್ದು ಸರ್ವೋಚ್ಚ ನ್ಯಾಯಾಲಯದ ಅಡಿಯಲ್ಲಿ
ಉಚ್ಚ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯದ ಅಡಿಯಲ್ಲಿ ಅಧೀನ ನ್ಯಾಯಾಲಯಗಳು ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಮತ್ತು ತಾಲೂಕು ಕೋರ್ಟ್ಸ್, ಈ ಥರ ಒಂದಕ್ಕೊಂದು ಒಂದರ ಕೆಳಗಡೆ ಇನ್ನೊಂದು ಹೈರಾರ್ಕಿ ಟೈಪಲ್ಲಿ ಇರುವಾಗ, ಸೊ ಇದೊಂದು ಕೇಂದ್ರೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಒಳಗೊಂಡಿರೋದ್ರಿಂದ ಇದನ್ನು ಸಮಗ್ರ ನ್ಯಾಯಾಂಗ ಅಂತ ಹೇಳ್ಬೋದು. ಮತ್ತು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAG ಅಂತ ಏನು ಹೇಳ್ತೀವಿ, ಇವು ಸರ್ಕಾರಗಳ ನಡುವಿನ ಖರ್ಚು ವೆಚ್ಚಗಳ ಲೆಕ್ಕಪತ್ರಗಳನ್ನು ನೋಡಲಿಕ್ಕೆ ಕೇಂದ್ರವು ಇವರನ್ನು ಅಪಾಯಿಂಟ್ ಮಾಡಿರುತ್ತೆ, ಕೇಂದ್ರವು ಇವರನ್ನು ನೇಮಿಸಿರುತ್ತೆ. ಹಾಗಾಗಿ ಇದು ಕೇಂದ್ರೀಕೃತ ವ್ಯವಸ್ಥೆಗೆ ಮತ್ತೊಂದು ಬಲವಾದ ಲಕ್ಷಣ ಅಂತ ಹೇಳ್ಬೋದು. ಮುಂದೆ ಮೂಲಭೂತ ಹಕ್ಕುಗಳು. ಇವತ್ತು ನಮಗೆ ಯಾರಿಗೆ ಎಷ್ಟು ಮೂಲಭೂತ ಹಕ್ಕುಗಳು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಮೂಲಭೂತ ಹಕ್ಕು ನನ್ನ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡೋದು ನನ್ನ ಮೂಲಭೂತ ಹಕ್ಕು ಅಂತ ತಿಳ್ಕೊಂಡು ಬದುಕ್ತಿರೋರು ನಾವು. ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಂದಮೇಲಂತೂ ನಾನು ಏನು ಬೇಕಾದರೂ ಹೇಳ್ಬೋದು, ಅದು ನನ್ನ ಸಂವಿಧಾನಿಕ ಹಕ್ಕು ಅಂತ ಹೇಳ್ತಾರೆ. ಸಂವಿಧಾನದ ಸಂಪೂರ್ಣ ಅಕ್ಷರಗಳು ಗೊತ್ತಿಲ್ಲದವರು ಕೂಡ ಹೇಳ್ತಾರೆ ಅದನ್ನು. ಅಷ್ಟರ ಮಟ್ಟಿಗೆ ಅದು ದುರುಪಯೋಗ ಆಗಿದೆ ಅಂತ ಹೇಳ್ಬೋದು. ನಾವು ಮೂಲಭೂತ ಹಕ್ಕುಗಳನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದಷ್ಟೇ ಇಲ್ಲಿ ಚರ್ಚೆ ಮಾಡೋಣ. ಸಂವಿಧಾನದ 3ನೇ ಅಧ್ಯಾಯದಲ್ಲಿ 3rd ಚಾಪ್ಟರ್ ಮೂಲಭೂತ ಹಕ್ಕುಗಳ ವಿಸ್ತೃತ ಅಂದರೆ ಡಿಟೈಲ್ಡ್ ಪಟ್ಟಿಯನ್ನು ಕೊಡಲಾಗಿದೆ. ಈ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದರೆ, ಈ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆದಾಗ ಅಥವಾ ಆಗುವಂತೆ ಯಾವುದೇ ಕಾನೂನುಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಂಡಮೆಂಟಲ್ ರೈಟ್ಸಿಗೆ ಧಕ್ಕೆಯಾಗುವಂತಹ ಯಾವುದೇ ಕಾನೂನನ್ನು ರಾಜ್ಯವಾಗಲಿ ರಾಷ್ಟ್ರವಾಗಲಿ ಅಂದರೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದರೆ ಅಂತಹ ಕಾನೂನುಗಳನ್ನು ನ್ಯಾಯಾಲಯಗಳು ಅಸಂವಿಧಾನಿಕ ಅಂತ ಘೋಷಣೆ ಮಾಡ್ಬೋದು, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ಬೋದು. ಆದರೆ ಈ ಸಂವಿಧಾನ ನಮಗೆ ನೀಡಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳೇನಿದೆ ಅವು ಪರಮೋಚ್ಚನ, ಅವು ಯಾರು ಕಿತ್ಕೊಳ್ಳೋಕ್ಕೆ ಎಂಥ ಸಂದರ್ಭದಲ್ಲೂ ಕಿತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ವಾ, ಯಾವತ್ತೂ ವೈಲೇಷನ್ನೇ ಮಾಡೋ ಹಾಗಿಲ್ವಾ ಅಂತ ಹೇಳಿದ್ರೆ ಇಲ್ಲ. ಕೆಲವೊಮ್ಮೆ ನಿರ್ಬಂಧಗಳಿಗೆ ಅವು ಒಳಪಟ್ಟಿವೆ, ಎಲ್ಲರ ಸುರಕ್ಷತೆ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಾಗ. ಆದರೆ ಸಂವಿಧಾನ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಹಿತಾಸಕ್ತಿಗಳ ನಡುವೆ ಸಮತೋಲನವನ್ನು ಸಾಧಿಸಬೇಕು ಅಂತ ಬಂದಾಗ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಡಿತಗೊಳಿಸಿ ಸಾಮಾಜಿಕ ಹಿತಾಸಕ್ತಿಗೆ ಹೆಚ್ಚು ಒತ್ತು ನೀಡುತ್ತೆ. ಇದು ಇದರ ವಿಶೇಷತೆ. ಪ್ರಸ್ತುತ ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇತ್ತೀಚೆಗೆ ಆಗದಂಥ ಗಲಭೆಗಳನ್ನು ಕುರಿತು ನಾವು ಹೇಳೋದಾದರೆ, ವೈಯಕ್ತಿಕ ಸ್ವಾತಂತ್ರ್ಯದಿಂದ ಯಾರು ಯಾವ ಧರ್ಮವನ್ನು ದೇವರನ್ನು ಪೂಜಿಸುವ, ಗೌರವಿಸುವ, ಪ್ರತಿಪಾಲಿಸುವ, ಪಾಲಿಸುವ, ಪೋಷಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಆದರೆ ಅದೇ ಒಂದು ಸ್ವಾತಂತ್ರ್ಯ ಬೇರೊಬ್ಬರ ಧರ್ಮವನ್ನು ಧಿಕ್ಕರಿಸುವ, ದೂಷಿಸುವ ಅಧಿಕಾರವನ್ನು ಹೊಂದಿರಲ್ಲ. ಇದು ಎರಡು ಕಡೆಗೂ ಆಗಿರುತ್ತೆ. ಒಂದೊಮ್ಮೆ ಹಾಗಾದರೆ ಅದು ಅಂತಹ ಒಂದು ನಡೆ ಕಾನೂನಿನ ಮೂಲಕ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ವೈಯಕ್ತಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬೇರೊಬ್ಬರ ಧರ್ಮವನ್ನು ಹೀಯಾಳಿಸುವುದರಲ್ಲೂ ಅಥವಾ ನಮ್ಮ ಧರ್ಮವನ್ನು ಅವರ ಮೇಲೆ ಹೇರುವುದರಲ್ಲೂ ಖಂಡಿತ ಇಲ್ಲ. ವೈಯಕ್ತಿಕ ಸ್ವಾತಂತ್ರ್ಯ ವೈಯಕ್ತಿಕ ಸುಖಕ್ಕೆ, ವೈಯಕ್ತಿಕ ಅಭಿಪ್ರಾಯಕ್ಕೆ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಮಾತ್ರ ಅದು ನಿಮಗೆ ಇರುತ್ತೆ ಹೊರತು, ಸಂವಿಧಾನ ಪ್ರದಾನ ಮಾಡಿದೆಯೇ ಹೊರತು ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಬೇರೊಬ್ಬರ ಮೇಲೆ ಹೇರುವ, ಸಾಮಾಜಿಕ ಮತ್ತು ಕಮ್ಯುನಿಟಿಯ ಒಂದು ಶಾಂತಿಗೆ ಧಕ್ಕೆ ತರ್ತಕ್ಕಂಥ ಅಥವಾ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಕ್ಕಂತಹ ಯಾವುದೇ ಒಂದು ರೀತಿಯ ಹಕ್ಕನ್ನು ನಿಮಗೆ ಫಂಡಮೆಂಟಲ್ ರೈಟ್ ಅಂತ ನಮ್ಮ ಸಂವಿಧಾನ ಕೊಟ್ಟಿಲ್ಲ. ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಸಾಮಾಜಿಕ ಸ್ವಾಸ್ಥ್ಯಕ್ಕೂ ನಡುವೆ ಆಯ್ಕೆ ಬಂದಾಗ ಕಡಾಖಂಡಿತವಾಗಿ ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು ಸಾಮಾಜಿಕ ಸ್ವಾಸ್ಥ್ಯ ಮೊದಲು. ಅದನ್ನು ಮನದಲ್ಲಿ ಇಟ್ಕೋಬೇಕೆಲ್ಲರೂ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳು. ಸಂವಿಧಾನದ ರಚನೆಯಲ್ಲಿ ಫಸ್ಟು ನಮ್ಮ ಸಂವಿಧಾನ ಬಂದಾಗ ನಮಗೆ ಯಾವುದೇ ಕರ್ತವ್ಯಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟೇ ಇರಲಿಲ್ಲ.
1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡುವ ಮೂಲಕ ಭಾರತ ಸಂವಿಧಾನ ನಮಗೆ 11 ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡಿಕೊಡ್ತು. ಹತ್ತು ಕರ್ತವ್ಯಗಳು 76ರಲ್ಲಿ ಬಂತು. 11ನೇ ಕರ್ತವ್ಯ 86ನೇ ತಿದ್ದುಪಡಿಯ ಮೂಲಕ 2002ರಲ್ಲಿ ಅಂದರೆ ಇತ್ತೀಚೆಗೆ ಸೇರಿಸಲಾಯಿತು. ಈ ಕರ್ತವ್ಯಗಳು ಪ್ರಜಾಸತ್ತಾತ್ಮಕ ನಡವಳಿಕೆ ಮತ್ತು ಕೆಲವು ಮೂಲಭೂತ ಮಾನದಂಡಗಳನ್ನು ನಾಗರಿಕರು ಅನುಸರಿಸಲೇಬೇಕು ಅಂತಕ್ಕಂತಹ ಒಂದು ಜ್ಞಾಪನೆಗಳೊಂದಿಗೆ ಅಂದರೆ ನಿಬಂಧನೆಗಳೊಂದಿಗೆ ಈ ಕರ್ತವ್ಯಗಳನ್ನು ಸಂವಿಧಾನ ನಮಗೆ ಪ್ರತಿಪಾದಿಸಿದೆ, ನೀಡಿದೆ. ಇವುಗಳನ್ನೆಲ್ಲ ಡೀಟೇಲಾಗಿ ಮುಂದಿನ ತರಗತಿಗಳು ತಿಳ್ಕೊಳ್ಳೋಣ. ನೆಕ್ಸ್ಟು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಅಂತಲೂ ಹೇಳ್ತೀವಿ. ಇಂಗ್ಲೀಷಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಿ. ಯಾವುದೇ ನೀತಿಯನ್ನು ರೂಪಿಸುವಾಗ ಸರ್ಕಾರ ನೆನಪಿನಲ್ಲಿಟ್ಕೊಳ್ಬೇಕಾದಂತಹ ಕೆಲವು ನಿರ್ದೇಶನಗಳನ್ನು, ಸಂವಿಧಾನಿಕ ನಿರ್ದೇಶನಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ತೀವಿ. ಅದನ್ನು ಸಂವಿಧಾನವು ಕೂಡ ವಿವರಿಸಿದೆ. ಈ ತತ್ವಗಳು ಪ್ರಜಾಪ್ರಭುತ್ವ ಮತ್ತು ಕಲ್ಯಾಣ ರಾಜ್ಯದ ಸ್ಥಾಪನೆಗೆ, ವೆಲ್ಫೇರ್ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ಗೋಸ್ಕರ, ಸಾಮಾಜಿಕ ಮತ್ತು ಆರ್ಥಿಕ ಆಧಾರವನ್ನು ಒದಗಿಸಲಿಕ್ಕೋಸ್ಕರ ಈ ನಿರ್ದೇಶನಗಳನ್ನು ಸಂವಿಧಾನ ನಮಗೆ ಪ್ರದಾನ ಮಾಡಿದೆ. ಮೂಲಭೂತ ಹಕ್ಕುಗಳಂತೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲು ಬರಲ್ಲ. ಒಂದೆರಡು ನಿಮಿಷ ನಾನು ನಿಮಗೆ ವಿಷಯಾಂತರ ಮಾಡ್ತೀನಿ. ಏನು ಹಾಗಂದರೆ ಅಂತ ಹೇಳಿದ್ರೆ, ನಾವು ಫಂಡಮೆಂಟಲ್ ರೈಟ್ಸ್ ವಾಲೇಷನ್ ಆದಾಗ ನನ್ನ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಸ್ವಾಮಿ, ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾವು ಏನು ನ್ಯಾಯಾಲಯಕ್ಕೆ ಹೋಗ್ತೀವೋ, ಆ ರೀತಿ ರಾಜ್ಯ ನಿರ್ದೇಶನ ತತ್ವಗಳ ಅಡಿಯಲ್ಲಿ ನಮ್ಮ ಸರ್ಕಾರ ನಮಗೆ ನೀಡಬೇಕಾದಂತಹ, ಸ್ಥಾಪನೆ ಮಾಡಬೇಕಾದಂತಹ ಒಂದು ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಿಲ್ಲ ಸ್ವಾಮಿ, ಹಾಗಾಗಿ ಈ ಮಂತ್ರಿಮಂಡಲದ ವಿರುದ್ಧ, ಈ ಮಂತ್ರಿಯ ವಿರುದ್ಧ, ಅಥವಾ ಈ ಮುಖ್ಯಮಂತ್ರಿಯ ವಿರುದ್ಧ, ಅಥವಾ ಈ ಪ್ರಧಾನಮಂತ್ರಿಯ ವಿರುದ್ಧ ನನಗೆ ಅನ್ಯಾಯ ಆಗಿದೆ, ಅವರಿಂದ ನನಗೆ ಪರಿಹಾರ ಕೊಡಿಸ್ಕೊಡಿ ಅಂತ ನಾವು ಕೋರ್ಟ್ನಲ್ಲಿ ಹೋಗಿ ಕೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈ ರಾಜ್ಯ ನಿರ್ದೇಶನ ತತ್ವಗಳು ಕೇವಲ ಡೈರೆಕ್ಟಿವ್ ಆಗಿದೆ ಅಷ್ಟೇ, ಅವು ಹಕ್ಕಲ್ಲ. ಇತ್ತೀಚೆಗೆ ಈ ಬಗೆಗೆ ಒಂದು ಸಂಬಂಧಪಟ್ಟಂಥ ಒಂದು ಹಿಂದೂ ಪತ್ರಿಕೆಯಲ್ಲಿ ಒಂದು ಎಡಿಟೋರಿಯಲ್ ಬಂತು. ಆ ಎಡಿಟೋರಿಯಲ್ನ ಕೆಲವು ಅಂಶಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಈ ಭಿಕ್ಷೆ ಬೇಡೋ ಒಂದು ಕ್ರಿಯೆ ಏನಿದೆ, ಯಾರು ಭಿಕ್ಷೆ ಬೇಡಬಾರ್ದು ಅಂತಹ ಒಂದು ರಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಅನ್ನೋದಾದರೆ, ಎಲ್ಲಿ ಯಾವ ರಾಜ್ಯಗಳಲ್ಲಿ ಇನ್ನೂ ಭಿಕ್ಷಾ ಪದ್ಧತಿ ಇದೆ, ಭಿಕ್ಷಾಟನೆ ಮಾಡ್ತಾ ಇದ್ದಾರೆ, ಅಂಥ ರಾಜ್ಯಗಳೆಲ್ಲ ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡುವ ಒಂದು ನಿಟ್ಟಿನಲ್ಲಿ ಸೋತೋಗಿದ್ದಾವೆ ಅನ್ನೋ ಅರ್ಥ ಆಗುತ್ತೆ. ಆವಾಗ ಯಾರು ಬೇಕಾದರೂ ರಾಜ್ಯ ಸರ್ಕಾರದ ಮೇಲೆ ಅಥವಾ ಮುಖ್ಯಮಂತ್ರಿಗಳ ಮೇಲೆ, ಸಂಬಂಧಪಟ್ಟ ಮಂತ್ರಿಗಳ ಮೇಲೆ ಒಂದು ಕೋರ್ಟಲ್ಲಿ ಕೇಸನ್ನು ಹಾಕ್ಬೋದಾ, ನೋಡಿ ನಮ್ಮ ರಾಜ್ಯದಲ್ಲಿ ಭಿಕ್ಷಾಟನೆ ತೊಲಗಿಲ್ಲ, ಭಿಕ್ಷಾಟನೆ ಮಾಡೋರಿಗೆ ಪುನರ್ವಸತಿಗಳನ್ನು ಕಲ್ಪಿಸಿಲ್ಲ ಇವರು, ಹಾಗಾಗಿ ಇವರು ಕಲ್ಯಾಣ ರಾಜ್ಯದ ಸ್ಥಾಪನೆಯಲ್ಲಿ ಸೋತಿದ್ದಾರೆ ಅಂತ ನಾವು ಕೋರ್ಟಿಗೆ ಹೋಗ್ಬೋದಾ ಅಂದರೆ ಇಲ್ಲ, ಆ ಥರದ ಒಂದು ಹಕ್ಕಿನ ಚಲಾವಣೆ ಸಾಧ್ಯ ಇಲ್ಲ. ಹಾಗಾಗಿ ಸಂವಿಧಾನವು ರಾಜ್ಯ ನಿರ್ದೇಶಕ ತತ್ವಗಳ ಮೂಲಕ ರಾಜ್ಯಗಳಿಗೆ ಅಂದರೆ ಸರ್ಕಾರಗಳಿಗೆ ಯಾವ ರೀತಿಯ ಕಾನೂನನ್ನು ಸ್ಥಾಪಿಸಬೇಕು, ತರಬೇಕು, ನೀತಿಗಳನ್ನು ರೂಪಿಸಬೇಕು ಅಂತ ನಿರ್ದೇಶನ ಮಾಡಿದೆಯೇ ಹೊರತು, ಆ ನಿರ್ದೇಶನಗಳಿಗೆ ತಪ್ಪಿದಲ್ಲಿ ಕ್ರಮ ಕೈಗೊಳ್ಳುವ, ಹಕ್ಕಿಗಾಗಿ ಹೋರಾಡುವ ಹಕ್ಕನ್ನು ನಮ್ಮ ಜನರಿಗೆ ಅಥವಾ ನಾಗರಿಕರಿಗೆ ಸಂವಿಧಾನ ಪ್ರದಾನ ಮಾಡಿಲ್ಲ. ಹಾಗಾಗಿ ಇಲ್ಲಿ ಈ ನಿರ್ದೇಶನ ತತ್ವಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ವಿಷಯದಲ್ಲಿ ಯಾರೂ ಕೂಡ ನಾವು ನ್ಯಾಯಾಲಯದ ಮುಂದೆ ಯಾವುದೇ ಕ್ರಮಕ್ಕಾಗಿ ಹೋಗುವ ಸಾಧ್ಯತೆ ಇಲ್ಲ. ಇನ್ನು ನಮ್ಮ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಅಂತ ನಮ್ಮ ಸಂವಿಧಾನ ಪ್ರದಾನ ಮಾಡಿದೆ. ಸಂವಿಧಾನವು ಭಾರತವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಿದೆ. ಅದರ ಅರ್ಥ ಏನಂತ ಹೇಳಿದ್ರೆ, ಭಾರತದಲ್ಲಿ ಯಾವುದೇ ರಾಷ್ಟ್ರಧರ್ಮವಿಲ್ಲ. ರಾಜ್ಯದ ಧಾರ್ಮಿಕ ಸಿದ್ಧಾಂತಗಳಿಂದ ಸಂಪೂರ್ಣವಾಗಿ, ರಾಜ್ಯದ ಅಂದರೆ ಇಲ್ಲಿ ನಾವು ರಾಷ್ಟ್ರದ ಅಂತಲೇ ಅನ್ಕೋಬೇಕು, ರಾಷ್ಟ್ರವು ಧಾರ್ಮಿಕ ಸಿದ್ಧಾಂತಗಳಿಂದ ಸಂಪೂರ್ಣವಾಗಿ
ಬೇರ್ಪಟ್ಟಿದೆ, ಅಂದರೆ ಇಂಡಿಪೆಂಡೆಂಟ್ ಆಗಿದೆ. ಯಾವ ಧರ್ಮವನ್ನು ಇದು ರಾಷ್ಟ್ರಧರ್ಮ ಅಂತ ಹೇಳಲ್ಲ. ಯಾವುದೇ ನಾಗರಿಕರು ಧರ್ಮವನ್ನು ಪ್ರತಿಪಾದಿಸಲು, ಆಚರಿಸಲು, ಪ್ರಚಾರ ಮಾಡಲು ಸ್ವತಂತ್ರರು. ಆದರೆ ಈ ಸ್ವಾತಂತ್ರ್ಯ ಸಂಪೂರ್ಣವಲ್ಲ. ಅಂದರೆ ದಿಸ್ ರೈಟ್ ಈಸ್ ನಾಟ್ ಆಬ್ಸಲ್ಯೂಟ್ ಅಂತ ಹೇಳ್ತಾರೆ. ಕೆಳಗೆ ಇಲ್ಲ ರೀ ಅದು ನನ್ನ ರೈಟ್ಸ್ ಅಂತ ನಾವು ಹೇಳಲಿಕ್ಕಾಗಲ್ಲ. ನಮ್ಮ ಆ ಸ್ವಾತಂತ್ರ್ಯ ಅಥವಾ ಹಕ್ಕು ಕೆಲವು ನಿರ್ಬಂಧಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಒಳಪಟ್ಟಿದೆ ಅಂತ ಕೇಳ್ಬೋದು ನೀವು. ಭಾರತ ಪಾಕಿಸ್ತಾನ ಬೇರ್ಪಟ್ಟಾಗ ಹಿಂದೂಗಳಿಗಾಗಿ ಇಂಡಿಯಾ ಅಥವಾ ಭಾರತ ಅಂತ ಒಂದು ಆಲೋಚನೆ ಬಂದ ಮೇಲೂ ಹೇಗೆ ಇದು ಯಾವ ಧರ್ಮವನ್ನು ರಾಷ್ಟ್ರಧರ್ಮ ಅಂತ ಘೋಷಿಸಲ್ಲ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ರಚನಾಕಾರರ ದೃಷ್ಟಿಯಲ್ಲಿ ಭಾರತವು ವಿವಿಧ ಸಂಸ್ಕೃತಿ, ಜಾತಿ, ಧರ್ಮಗಳನ್ನು ಒಳಗೊಂಡಂತಹ ಜಾತ್ಯತೀತ ರಾಷ್ಟ್ರ ಆಗಿ ಇರುತ್ತೆ ಅನ್ನೋ ಒಂದು ಕಲ್ಪನೆ ಆವಾಗ ಇತ್ತು. ಆವಾಗ ಇದ್ದ ಮೂಢನಂಬಿಕೆಗಳು, ಧಾರ್ಮಿಕ ಅವಘಡಗಳು, ಇದೆಲ್ಲದರಿಂದ ನಾವು ನಮ್ಮ ಹೊಸ ದೇಶವನ್ನು, ಸ್ವತಂತ್ರ ದೇಶವನ್ನು ಮುಕ್ತವಾಗಿ ಕಟ್ಕೊಳ್ಬೇಕು ಅನ್ನೋ ಒಂದು ಮಹದಾಸೆ ಕೂಡ ಇತ್ತು. ಆ ಆಸೆ ಅವರಲ್ಲಿಗೆ ಸೀಮಿತವಾಗಬಾರ್ದು, ನಮ್ಮಲ್ಲೂ ಕೂಡ ಹೃದಯ ವೈಶಾಲ್ಯತೆಯನ್ನು ಮೆರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಆಶಯ. ಮುಂದಿನದ್ದು ಸ್ವತಂತ್ರ ಮತ್ತು ಸಮಗ್ರ ನ್ಯಾಯಾಂಗ. ನಾನು ಆಗಲೇ ಹೇಳಿದೆ, ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿದೆ. ಇಂಡಿಪೆಂಡೆಂಟ್ ಜುಡಿಷಿಯರಿಯನ್ನು ಹೊಂದಿರತಕ್ಕಂಥ ನಾವು, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ನಾವು, ನ್ಯಾಯಾಂಗವನ್ನೇ ನಮ್ಮ ಸಂವಿಧಾನದ ವಾಚ್ ಡಾಗ್ ಆಗಿ ಇಟ್ಕೊಂಡಿದ್ದೀವಿ. ಅದನ್ನು ನಮಗೆ ಈ ಸ್ವಾತಂತ್ರ್ಯವನ್ನು ಅಥವಾ ಈ ವೈಶಿಷ್ಟ್ಯತೆಯನ್ನು ನಮಗೆ ಸಂವಿಧಾನ ಪ್ರದಾನ ಮಾಡಿದೆ. ಸಂವಿಧಾನವು ಸ್ವತಂತ್ರ ನ್ಯಾಯಾಂಗವನ್ನು ನೀಡಿದ್ದು, ಇದು ಸರ್ಕಾರವು ಹೇಗೆ ಕಾರ್ಯನಿರ್ವಹಿಸುತ್ತದೆಯೇ ಅಥವಾ ಸಂವಿಧಾನದ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕಾಯ್ತಕ್ಕಂಥ ಕಾರ್ಯವನ್ನು ಅಥವಾ ಅಧಿಕಾರವನ್ನು ನಮ್ಮ ಸಂವಿಧಾನ ನ್ಯಾಯಾಂಗಕ್ಕೆ ನೀಡಿದೆ. ನ್ಯಾಯಾಂಗವು ನಾಗರಿಕರ ಸ್ವತಂತ್ರ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರ ಮಿತಿಯನ್ನು ಕೂಡ ನಿರ್ಧರಿಸುತ್ತೆ. ಸಂವಿಧಾನ ಉನ್ನತ ಸ್ಥಾನದಲ್ಲಿ ಸುಪ್ರೀಂ ಕೋರ್ಟ್ನೊಂದಿಗೆ ಏಕ ಸಂಯೋಜಿತ ನ್ಯಾಯಾಂಗ. ನಾನಾಗಲೇ ಹೇಳಿದೆ, ಸರ್ವೋಚ್ಚ ನ್ಯಾಯಾಲಯ, ಅದರ ಕೆಳಗಡೆ ಉಚ್ಚ ನ್ಯಾಯಾಲಯ, ಅದರ ಕೆಳಗಡೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಮತ್ತು ಲೋವರ್ ಕೋರ್ಟ್ಸ್ ಏನಿರುತ್ತೆ. ಹಾಗಾಗಿ ಏಕ ಸಂಯೋಜಿತ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ. ನೆಕ್ಸ್ಟು, ಯಾರು ಇದಕ್ಕೆಲ್ಲ ಸಂವಿಧಾನಕ್ಕೆ ಅಧಿಕಾರವನ್ನು ಕೊಟ್ಟವರು ಯಾರು, ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟವರು ಯಾರು, ಕೇಂದ್ರಕ್ಕೆ ಅಧಿಕಾರವನ್ನು ಕೊಟ್ಟವರು ಯಾರು ಅಂತ ಹೇಳಿದ್ರೆ, ಈ ಸಂವಿಧಾನವನ್ನು ನಾವು ಭಾರತದ ಜನರು ಅಳವಡಿಸ್ಕೊಂಡಿದ್ದೇವೆ, ಜಾರಿಗೊಳಿಸ್ತಿದ್ದೇವೆ ಮತ್ತು ನಮಗೆ ನಾವೇ ನೀಡ್ತಿದ್ದೇವೆ ಅಂತ ಹೇಳೋದ್ರ ಮೂಲಕ ಈ ಸಂವಿಧಾನದ ಅಧಿಕಾರದ ಮೂಲವಾಗಿ ಭಾರತದ ನಾಗರಿಕರು ಇದ್ದೇವೆ. ಇದು ಸಂವಿಧಾನದ ಪ್ರಿಯಾಂಬಲ್ ಅಂದರೆ ಪೀಠಿಕೆಯಲ್ಲೇ ಸ್ಪಷ್ಟವಾಗಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಲೇ ಶುರುವಾಗುತ್ತೆ. ನೆಕ್ಸ್ಟು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಸಂವಿಧಾನವು ಸಾರ್ವತ್ರಿಕ ವಯಸ್ಕ ಫ್ರಾಂಚೈಸ್ ಅಂದರೆ 18 ವರ್ಷ ವಯಸ್ಸಾದ ಎಲ್ಲರೂ ಕೂಡ ಈ ಫ್ರಾಂಚೈಸ್ ಅಡಿಯಲ್ಲಿ ಬರ್ತಾರೆ. ಅವರಿಗೆ ಮತದಾನದ ಹಕ್ಕನ್ನು ನೀಡಲಾಗಿದೆ. ಆದರೂ ಕೂಡ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಾಕಷ್ಟು ಪ್ರಾತಿನಿಧ್ಯವನ್ನು ಒದಗಿಸಲು ಸೀಟುಗಳನ್ನು ಮೀಸಲಾತಿ ಮಾಡುತ್ತೆ. ಅಂದರೆ ಎಲೆಕ್ಷನ್ಸ್ ಟೈಮಲ್ಲಿ ಮಾತ್ರ. ವೋಟುಗಳಿಗೆ ಯಾವ ಮೀಸಲಾತಿಯೂ ಇಲ್ಲ. ಎಲ್ಲರಿಗೂ ವೋಟ್ ಹಾಕ್ತಕ್ಕಂಥ, ಮತದಾನ ಮಾಡ್ತಕ್ಕಂಥ ಹಕ್ಕು 18 ವರ್ಷ ಆದ ತಕ್ಷಣ ಇದೆ. ಅದ್ರ ಬಗ್ಗೆ ಯಾರಿಗೂ ಯಾವುದೇ ಥರದ ಡೌಟ್ಸ್ ಏನು ಬೇಡ. ಆದರೆ ಎಲೆಕ್ಷನ್ ನಿಲ್ತಕ್ಕಂಥ ಅಥವಾ ಪ್ರತಿನಿಧಿತ್ವವನ್ನು ಒದಗಿಸಬೇಕು ಅಂತ ಹೇಳಿದ್ರೆ, ರೆಪ್ರೆಸೆಂಟೇಷನ್ ಒದಗಿಸಬೇಕು ಅಂತ ಹೇಳಿದ್ರೆ, ಸೀಟುಗಳ ಮೀಸಲಾತಿಯ ಮೂಲಕ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಪ್ರಾತಿನಿಧ್ಯವನ್ನು ನೀಡಲಾಗುತ್ತೆ. ತುರ್ತು ಅಧಿಕಾರಗಳು ಅಥವಾ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಗ್ಗೆ ಇದು. ಸಂವಿಧಾನವು ರಾಷ್ಟ್ರಪತಿಯವರಿಗೆ ತುರ್ತು ಪರಿಸ್ಥಿತಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ತುರ್ತು ಪರಿಸ್ಥಿತಿಯಲ್ಲಿ ವಿಶೇಷ ಅಧಿಕಾರವನ್ನು ನೀಡಿದೆ. 35ನೇ ವಿಧಿ ಅಂದರೆ 35ನೇ ಆರ್ಟಿಕಲ್ ಏನಿದೆ, ಇದರ ಮೇರೆಗೆ ರಾಷ್ಟ್ರದಲ್ಲಿ ಸಾಂವಿಧಾನಿಕ ಯಂತ್ರಗಳು ಸ್ಥಗಿತಗೊಂಡಾಗ, ಕಾನ್ಸ್ಟಿಟ್ಯೂಷನಲ್ ಮಿಷನರೀಸ್
ಸ್ಟನ್ ಆಗಿದೆ, ನಿಂತೋಗಿದೆ ಅಂದರೆ ಸರ್ಕಾರಗಳು ನಿಂತಾಗ, ಸರ್ಕಾರಗಳು ಅತಂತ್ರ ಸ್ಥಿತಿಗೆ ಬಂದಾಗ, ಲಾ ಆ್ಯಂಡ್ ಆರ್ಡರ್ ಹದಗೆಟ್ಟಾಗ, ಕಂಟ್ರೋಲಿಗೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾಗ ತುರ್ತು ಪರಿಸ್ಥಿತಿ ಉಂಟಾಗುತ್ತೆ. ಅಂಥ ತುರ್ತು ಪರಿಸ್ಥಿತಿ ಉಂಟಾದಾಗ ದೇಶದಲ್ಲಿ ಆಂತರಿಕ ಗಲಭೆ ಮತ್ತು ಬಾಹ್ಯ ಅಂದರೆ ದೇಶದ ಹೊರಗಿನಿಂದ ಆಕ್ರಮಣಗಳ ಅಪಾಯದ ಪರಿಸ್ಥಿತಿ ಉಂಟಾದಾಗ ಸಂವಿಧಾನದ 360ನೇ ಆರ್ಟಿಕಲ್ ಅಥವಾ 360ನೇ ವಿಧಿ ಅಂತ ಹೇಳ್ಬೋದು, ಅದರ ಮೇರೆಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಕೂಡ ಉಂಟಾದಾಗ ರಾಷ್ಟ್ರಪತಿಯವರಿಗೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಅಧಿಕಾರ ಇದೆ. ಇದು ಫೆಡರಲ್ ಸಂವಿಧಾನವನ್ನು ಆ್ಯಕ್ಚುಯಲ್ ಆಗಿ ಏಕೀಕೃತ ಸಂವಿಧಾನವನ್ನಾಗಿ ಪರಿವರ್ತಿಸ್ತಕ್ಕಂಥ ಒಂದು ವಿಶೇಷ ಪರಿಸ್ಥಿತಿಯಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದನ್ನು ಡಿಕ್ಲೇರ್ ಮಾಡ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಅಫ್ಕೋರ್ಸ್ ರಾಷ್ಟ್ರಪತಿಯವರು ಕೂಡ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಇದನ್ನು ಘೋಷಣೆ ಮಾಡ್ತಾರೆ. ಭಾರತದಲ್ಲಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆಯಾಗಿತ್ತು. ಅದರ ಕರಾಳತೆಯ ಬಗ್ಗೆ ಅನೇಕ ಕಥೆಗಳನ್ನು ಕೂಡ, ಸುದ್ದಿಗಳನ್ನು ಕೂಡ ನೀವು ಓದ್ಬೋದು. ಏಕಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್. ನಮಗೆ ಸಂವಿಧಾನ ಇಡೀ ಭಾರತದ ನಾಗರಿಕರಿಗೆ ಸಿಂಗಲ್ ಸಿಟಿಜನ್ಶಿಪ್ಪನ್ನು ಕೊಟ್ಟಿದೆ, ಏಕಪೌರತ್ವವನ್ನು ಉಪಬಂಧಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಭಾರತೀಯ ಪ್ರಜೆಗಳು. ನಾನು ತಮಿಳುನಾಡಿನ ಪ್ರಜೆ, ನಾನು ಕರ್ನಾಟಕದ ಪ್ರಜೆ, ನಾನು ಕೇರಳದ ಪ್ರಜೆ, ನಾನು ರಾಜಸ್ಥಾನದ ಪ್ರಜೆ ಅಲ್ಲ, ನಾನು ಭಾರತದ ಪ್ರಜೆ. ಇದು ನಮಗೆ ಸಂವಿಧಾನವು ಪ್ರದಾನ ಮಾಡಿರ್ತಕ್ಕಂಥ ಅತ್ಯಂತ ಗೌರವಯುತವಾದ ಅಭಿಮಾನದಿಂದ ಕೂಡಿದ ಒಂದು ಸ್ಥಾನ. ಪೌರತ್ವದ ಸಮಾನ ಹಕ್ಕುಗಳಿಗೆ ಎಲ್ಲರೂ, ಈ ಭಾರತದ ಪ್ರಜೆಗಳೆಲ್ಲರೂ ಅರ್ಹರಾಗಿರ್ತಾರೆ. ವಿವಿಧ ರಾಜ್ಯಗಳ ಪ್ರತ್ಯೇಕ ಪೌರತ್ವ ಇಲ್ಲ. ನೆನಪಿಡಿ, ಈ ಮೊದಲು ಕಾಶ್ಮೀರದ ಆರ್ಟಿಕಲ್ 370ಯನ್ನು ಕ್ಯಾನ್ಸಲ್ ಮಾಡುವ ಮೊದಲು ಇದು ಇತ್ತು. ಕಾಶ್ಮೀರದ ಜನರಿಗಾಗಿ ಮಾತ್ರ ಇತ್ತು, ಇವಾಗ ಇಲ್ಲ. ಅದನ್ನು ನಾವು ಅತ್ಯಂತ ತೃಪ್ತಿಯಿಂದ ಹೇಳ್ಕೋಬೋದು. ಉಭಯ ಸದನಗಳ ಶಾಸಕಾಂಗ. ಮುಂದೆ ಲೋಕಸಭೆ ಮತ್ತು ರಾಜ್ಯಸಭೆ, ಉಭಯ ಅಂದರೆ ಎರಡು ಸಭೆಗಳನ್ನು ಒಳಗೊಂಡಿರ್ತಕ್ಕಂಥ ಕೇಂದ್ರದಲ್ಲಿ ದ್ವಿಸದಸ್ಯ ಶಾಸಕಾಂಗವನ್ನು ಒಳಗೊಂಡಿದೆ. ಮೊದಲನೆಯದು ಜನರ ಪ್ರತಿನಿಧಿಯನ್ನು ಹೊಂದಿದ್ದರೆ, ಎರಡನೆಯದು ರಾಜ್ಯಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುತ್ತೆ. ಈಗ ಮೊನ್ನೆ ಅಷ್ಟೇ ಎಲೆಕ್ಷನ್ಸ್ ಆಯಿತು ನಮ್ಮ ರಾಜ್ಯದಲ್ಲಿ. ಅದರ ಬಗ್ಗೆ ತುಂಬ ಉಡಾಪೆ ಮತ್ತು ಬೇಜವಾಬ್ದಾರಿಕೆಯ ಮಾತುಗಳು ಕೂಡ ಮೀಡಿಯಾ ಮುಂದೆ ಆಯಿತು, ಅದು ನಿಮಗೂ ಗೊತ್ತಿದೆ. ಅಲ್ಪಸಂಖ್ಯಾತರ ವಿಶೇಷ ನಿಬಂಧನೆ ಅಥವಾ ಅದರ ಬಗ್ಗೆ ಇರ್ತಕ್ಕಂಥ ಪ್ರಾವಿಷನ್ಸ್. ಸಂವಿಧಾನವು ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗಾಗಿ ವಿಶೇಷವಾದಂತಹ ಅವಕಾಶಗಳನ್ನು ನೀಡಿ ಉಪಬಂಧಗಳನ್ನು ಮಾಡಿದೆ. ಇದು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಅವರಿಗೆ ಮೀಸಲು ಸ್ಥಾನಗಳನ್ನು ನೀಡಿದೆ ಅಲ್ಲದೆ ವಿಶೇಷ ಹಕ್ಕು ಮತ್ತು ಸವಲತ್ತುಗಳನ್ನು ಕೂಡ ಪ್ರದಾನ ಮಾಡಿದೆ. ಮುಂದೆ ಪಂಚಾಯತ್ ರಾಜ್. ಇದನ್ನು 1992ರ ಸಂವಿಧಾನದ 73ನೇ ಮತ್ತು 74ನೇ ತಿದ್ದುಪಡಿಗಳ ಮೂಲಕ ಉಪಬಂಧಿಸಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆ, ಇದ್ರ ಬಗ್ಗೆ ತುಂಬ ಪ್ರಶ್ನೆಗಳು ಬರುತ್ತೆ. ಇದು 1992ರಲ್ಲಿ 73 ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿಗಳ ಮೂಲಕ ಸಂವಿಧಾನದಲ್ಲಿ ಅಳವಡಿಸಲಾಯಿತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು. ಇದರ ಮೂಲಕ ನಗರ ಮತ್ತು ಸ್ಥಳೀಯ ರಾಜ್ಯ ಸರ್ಕಾರಗಳನ್ನು ರಚಿಸಲಿಕ್ಕೆ ಅವಕಾಶ ನೀಡಲಾಗಿದೆ. ನೆಕ್ಸ್ಟು ಸಂವಿಧಾನಿಕ ಪ್ರಾಬಲ್ಯ ಮತ್ತು ಸಂಸದೀಯ ಸಾರ್ವಭೌಮತ್ವ ನಡುವಿನ ಸಮನ್ವಯ, ಬ್ಯಾಲೆನ್ಸ್ ಮಾಡುವಂಥದ್ದು. ಯಾವುದನ್ನು ಕಾನ್ಸ್ಟಿಟ್ಯೂಷನಲ್ ಪವರ್ ಮತ್ತು ಪಾರ್ಲಿಮೆಂಟ್ರಿ ಸುಪ್ರಿಮೆಸಿ ಎರಡರ ನಡುವೆ ಸಮನ್ವಯ, ಬ್ಯಾಲೆನ್ಸಿಂಗ್ ಯಾವ ರೀತಿ ಮಾಡಿದೆ ನಮ್ಮ ಸಂವಿಧಾನ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನ ತನ್ನ ನ್ಯಾಯಾಂಗ ಪರಿಶೀಲನೆಯ ಅಧಿಕಾರದ ಮೂಲಕ ಅನೇಕ ಕಾನೂನುಗಳನ್ನು ಅಸಂವಿಧಾನಿಕ ಅಂತ ಘೋಷಿಸ್ಬೋದು.
ಹಾಗೆಯೇ ಸಂಸತ್ತು ಸಂವಿಧಾನದ ಪ್ರಮುಖ ಭಾಗಗಳನ್ನು ತಿದ್ದುಪಡಿ ಮಾಡ್ಬೋದು. ನೋಡಿ, ಸಂವಿಧಾನನೇ ಸುಪ್ರೀಂ ಅಂತ ಹೇಳಿದ್ರೂ ಕೂಡ ಸಂಸತ್ತು ಸಂವಿಧಾನದ ಕೆಲವು ಭಾಗಗಳನ್ನು ಅಥವಾ ಕೆಲವು ವಿಧಿಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅವಕಾಶವನ್ನು ಸಂಸತ್ತಿಗೆ ನೀಡಲಾಗಿದೆ. ಹಾಗಾಗಿ ಸಂಸತ್ತು ಸಾರ್ವಭೌಮ ಅಂತ ಹೇಳ್ಬೋದು ನಾವಿಲ್ಲಿ. ಮತ್ತು ಹಾಗೆ ಮಾಡಿದ ಕಾನೂನುಗಳನ್ನು ಅಸಂವಿಧಾನಿಕವಾಗಿದೆ, ಸಂವಿಧಾನದ ಪ್ರಕಾರ ಇಲ್ಲ ಈ ಕಾನೂನುಗಳು ಅಂತ ಹೇಳಿ ನ್ಯಾಯಾಂಗವು ಕೂಡ, ಸುಪ್ರೀಂ ಕೋರ್ಟ್ ಕೂಡ ಘೋಷಣೆ ಮಾಡ್ಬೋದು. ಅಂತಹ ಒಂದು ಅಧಿಕಾರವನ್ನು ಸಂವಿಧಾನವು ತನ್ನಲ್ಲಿಟ್ಕೊಂಡು ಸಂವಿಧಾನವೂ ಕೂಡ ಪವರ್ಫುಲ್ ಅಂತ ಹೇಳಿದೆ. ಸೊ ಸಂವಿಧಾನ ಮತ್ತು ಸಂಸತ್ತು ಎರಡೂ ಕೂಡ ಪವರ್ಫುಲ್ ಆಗಿದ್ದು, ಎರಡರ ನಡುವೆ ಪವರ್ ಅಂತಕ್ಕಂಥದ್ದು ಸಮನ್ವಯವಾಗಿದೆ, ಬ್ಯಾಲೆನ್ಸಿಂಗ್ ಆಗಿದೆ. ಮೂಲ ರಚನೆ. ಸಂವಿಧಾನದ ಕೆಲವು ವೈಶಿಷ್ಟ್ಯಗಳು ಸಂಸತ್ತಿನ ತಿದ್ದುಪಡಿಯ ಅಧಿಕಾರವನ್ನು ಮೀರಿವೆ. ಸಂಸತ್ತಿಗೆ ತಿದ್ದುಪಡಿಯ ಅಧಿಕಾರ ಇದ್ದರೂ ಕೂಡ ಸಂವಿಧಾನದ ಮೂಲ ರಚನೆಯ ವೈಶಿಷ್ಟ್ಯಗಳೇನಿದೆ ಆ ವೈಶಿಷ್ಟ್ಯಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವೈಶಿಷ್ಟ್ಯಗಳನ್ನು ಉಲ್ಲಂಘಿಸ್ತಕ್ಕಂಥ ಯಾವುದೇ ರಚನೆಯನ್ನು ಅಥವಾ ಯಾವುದೇ ಕಾನೂನನ್ನು ಹೊಡೆದು ಹಾಕಲಾಗುತ್ತೆ ಅಥವಾ ಅಸಂವಿಧಾನಿಕ ಅಂತ ಘೋಷಣೆ ಮಾಡಲಾಗುತ್ತೆ. ಮೂಲ ರಚನೆಯ ಹಾಗಿದ್ರೆ ಈ ಮೂಲ ರಚನೆಯ ವೈಶಿಷ್ಟ್ಯಗಳೇನು ಅಂತ ಹೇಳಿದ್ರೆ, ಸಂವಿಧಾನವೇ ಶ್ರೇಷ್ಠ ಅಂತಕ್ಕಂಥದ್ದು, ಗಣರಾಜ್ಯ ಸರ್ಕಾರ ಇರಲೇಬೇಕು ಅಂತಕ್ಕಂಥದ್ದು, ಜಾತ್ಯತೀತತೆ, ಫೆಡರಲ್ ಫಾರ್ಮ್, ದೇಶದ ಸಾರ್ವಭೌಮತ್ವ, ಇವು ಇದರ ಜೊತೆಗೆ ಸಂಸದೀಯ ಪ್ರಜಾಪ್ರಭುತ್ವ, ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶನ ತತ್ವಗಳು. ಇಷ್ಟೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ತಿದ್ದುಪಡಿಯನ್ನು ಸಂವಿಧಾನ ಸಹಿಸುವುದಿಲ್ಲ. ಹಾಗೆ ಮಾಡಿದ್ರೆ ಅದನ್ನು ಅಸಂವಿಧಾನಿಕ ಅಂತ ಹೇಳ್ಬೋದು. ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 1973ರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮೂಲ ಸಂವಿಧಾನಕ್ಕೆ ಅಥವಾ ಸಂವಿಧಾನದ ವೈಶಿಷ್ಟ್ಯಗಳಿಗೆ ಕುಂದು ಬರೋ ರೀತಿಯಲ್ಲಿ ಯಾವ ಕಾನೂನು ರಚಿಸುವಂತಿಲ್ಲ ಅಂತಕ್ಕಂಥದ್ದನ್ನು ಪ್ರತಿಪಾದಿಸಿ ಜಡ್ಜ್ಮೆಂಟ್ ಕೊಡುತ್ತೆ. ಅಲ್ಲಿಗೆ ಭಾರತ ಸಂವಿಧಾನದ ವೈಶಿಷ್ಟ್ಯಗಳು ಮತ್ತು ಅಥವಾ ಲಕ್ಷಣಗಳು ಮುಗಿತು. ಭಾರತ ಸಂವಿಧಾನದ ಶೆಡ್ಯೂಲ್ಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಎಷ್ಟು ಶೆಡ್ಯೂಲ್ ಇದೆ, ಅಷ್ಟು ಶೆಡ್ಯೂಲ್ಗಳಲ್ಲಿ ಏನೇನು ಇದೆ ಅಂತಕ್ಕಂಥದ್ದು ಶೆಡ್ಯೂಲ್ಸ್ ಬಗ್ಗೆ. ಮೊದಲನೇ ಶೆಡ್ಯೂಲ್ನಲ್ಲಿರ್ತಕ್ಕಂಥ ವಿಷಯಗಳೇನಂತ ಹೇಳಿದ್ರೆ, ರಾಷ್ಟ್ರ, ಇಲ್ಲಿ ರಾಜ್ಯ ಅಂತಕ್ಕಂಥದ್ದನ್ನು ರಾಷ್ಟ್ರ ಅಂತ ಅಂದ್ಕೊಳ್ಳಿ. ರಾಷ್ಟ್ರ, ದೇಶ, ಅದರ ಹೆಸರು ಮತ್ತು ಅವುಗಳ ಪ್ರಾದೇಶಿಕ ವ್ಯಾಪ್ತಿ. ರಾಷ್ಟ್ರದ ಪ್ರಾದೇಶಿಕ ವ್ಯಾಪ್ತಿ, ರಾಷ್ಟ್ರದ ಹೆಸರು. ಕೇಂದ್ರಾಡಳಿತ ಪ್ರದೇಶಗಳು, ಅವುಗಳ ಹೆಸರು ಮತ್ತು ಅವುಗಳ ವ್ಯಾಪ್ತಿ. ಮತ್ತು ಅವು ಒಳಗೊಂಡಿರ್ತಕ್ಕಂಥ, ಅಂದರೆ ಮೊದಲನೇ ಶೆಡ್ಯೂಲ್ನಲ್ಲಿರ್ತಕ್ಕಂಥ ವಿಧಿಗಳು, ಆರ್ಟಿಕಲ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ 1 ಮತ್ತು 4. ಕೇಳ್ಬೋದು ಇದ್ರ ಬಗ್ಗೆ 3 ಪ್ರಶ್ನೆಗಳನ್ನು ನೀವು ಆರಾಮ್ಸೆ ಕ್ರಿಯೇಟ್ ಮಾಡ್ಬೋದು. ಎರಡನೇ ಶೆಡ್ಯೂಲ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಈ ಕೆಳಗಿನ ಅಧಿಕಾರಗಳಿಗೆ, ಅಂದರೆ ರಾಷ್ಟ್ರಪತಿ ಹುದ್ದೆ, ರಾಜ್ಯಪಾಲರ ಹುದ್ದೆ, ಲೋಕಸಭಾ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ರಾಜ್ಯಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ರಾಜ್ಯಗಳಲ್ಲಿ ವಿಧಾನಸಭೆಯ ಸ್ಪೀಕರ್ ಮತ್ತು ಉಪಸಭಾಪತಿಯ, ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು, ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಇವರುಗಳಿಗೆ ಸಂಬಂಧಪಟ್ಟಂತಹ ವೇತನ, ಭತ್ಯೆ, ಸವಲತ್ತುಗಳಿಗೆ ಸಂಬಂಧಪಟ್ಟಂತಹ ಉಪಬಂಧಗಳು ಎರಡನೇ ಶೆಡ್ಯೂಲ್ನಲ್ಲಿ ಇವೆ. ಅಂದರೆ ಭಾರತ ಸಂವಿಧಾನದ ಎರಡನೇ ಶೆಡ್ಯೂಲ್ನಲ್ಲಿ ಈ ವಿಷಯಗಳಿವೆ. ಒಳಗೊಂಡಿರ್ತಕ್ಕಂಥ ಆರ್ಟಿಕಲ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ 59, 65, 75, 97, 125, 148, 158, 164, 186 ಮತ್ತು 221. ಈ ಆರ್ಟಿಕಲ್ಸ್ ಬಗ್ಗೆನೂ ಕೂಡ ಎಷ್ಟೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ಹಾಗಾಗಿ ಇದನ್ನು ನೀವು ಮನದಟ್ಟು ಮಾಡಿಕೊಳ್ಳೇಬೇಕು. ಮೂರನೇ ಶೆಡ್ಯೂಲ್ನಲ್ಲಿರ್ತಕ್ಕಂಥ ವಿಷಯಗಳೇನು? ಮೂರನೇ ಶೆಡ್ಯೂಲ್ನಲ್ಲಿ ಪ್ರಮಾಣಗಳು ಮತ್ತು ದೃಢೀಕರಣಗಳನ್ನ ವಿವರಿಸಲಾಗಿದೆ.
ಕೇಂದ್ರ ಮಂತ್ರಿಗಳು ಹೇಗೆ ಪ್ರಮಾಣ ವಚನ ಸ್ವೀಕರಿಸಬೇಕು, ದೃಢೀಕರಣ ನೀಡಬೇಕು, ಸಂಸತ್ತಿನ ಚುನಾವಣೆಗಳ ಅಭ್ಯರ್ಥಿಗಳು ಹೇಗೆ ಪ್ರಮಾಣ ಪತ್ರ ಸಲ್ಲಿಸಬೇಕು, ಸಂಸತ್ತಿನ ಸದಸ್ಯರು ಹೇಗೆ ಸಲ್ಲಿಸಬೇಕು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಹೇಗೆ ಪ್ರಮಾಣ ವಚನ ಸ್ವೀಕರಿಸಬೇಕು ಮತ್ತು ದೃಢೀಕರಣವನ್ನು ಸಲ್ಲಿಸಬೇಕು, ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಏನಿದೆ ಇವರು ಹೇಗೆ ಮಾಡಬೇಕು, ರಾಜ್ಯದ ಮಂತ್ರಿಗಳಿರ್ಬೋದು, ವಿಧಾನಸಭಾ ಚುನಾವಣೆ ಅಭ್ಯರ್ಥಿಗಳಿರ್ಬೋದು, ಶಾಸಕಾಂಗದ ಸದಸ್ಯರಿರ್ಬೋದು, ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರಿರ್ಬೋದು, ಇವರೆಲ್ಲರೂ ಹೇಗೆ ಪ್ರಮಾಣಗಳನ್ನು ಸ್ವೀಕರಿಸಬೇಕು ಮತ್ತು ದೃಢೀಕರಣವನ್ನು ಕೊಡಬೇಕು ಅಂತಕ್ಕಂಥದ್ದಕ್ಕೆ ವಿಧಾನಗಳಿದೆ. ಇದನ್ನು ಒಳಗೊಂಡಿರ್ತಕ್ಕಂಥ ವಿಧಿಗಳು ಅಂತ ಹೇಳಿದ್ರೆ 75, 84, 99, 124, 146, 173, 188 ಮತ್ತು 219 ಇವಿಷ್ಟನ್ನು ಭಾರತ ಸಂವಿಧಾನದ 3ನೇ ಶೆಡ್ಯೂಲ್ನಲ್ಲಿ ಅಥವಾ 3ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. 4ನೇ ಶೆಡ್ಯೂಲ್ನಲ್ಲಿ ಏನಿದೆ ಅಂತ ಹೇಳಿದ್ರೆ 4ನೇ ಶೆಡ್ಯೂಲ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಯ ಕುರಿತಾಗಿ ಉಪಬಂಧವನ್ನು ಒಳಗೊಂಡಿದೆ. ಇಲ್ಲಿ ಇರ್ತಕ್ಕಂಥ 2 ಆರ್ಟಿಕಲ್ ಯಾವ್ಯಾವುದು ಅಂತ ಹೇಳಿದ್ರೆ ಆರ್ಟಿಕಲ್ 4 ಮತ್ತು 80. 4 ಮತ್ತು 80ನೇ ಆರ್ಟಿಕಲ್ನಲ್ಲಿ ಭಾರತ ಸಂವಿಧಾನದ 4ನೇ ಅನುಸೂಚಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳಿಂದ ರಾಜ್ಯಸಭೆಯ ಸ್ಥಾನಗಳಿಗೆ ಹಂಚಿಕೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಉಪಬಂಧಗಳನ್ನು ಇದು ಒಳಗೊಂಡಿದೆ. 5ನೇ ಶೆಡ್ಯೂಲ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಪರಿಶಿಷ್ಟ ಪ್ರದೇಶಗಳು ಶೆಡ್ಯೂಲ್ಡ್ ಏರಿಯಾಸ್ ಮತ್ತು ಪರಿಶಿಷ್ಟ ಪಂಗಡಗಳು ಶೆಡ್ಯೂಲ್ಡ್ ಟ್ರೈಬ್ಸ್ಗಳಿಗೆ ಸಂಬಂಧಪಟ್ಟಂತಹ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ನಿಬಂಧನೆಗಳಿವೆ ಅಥವಾ ಉಪಬಂಧಗಳಿವೆ. ಇದು ಯಾವ ವಿಧಿ ಅಥವಾ ಆರ್ಟಿಕಲ್ನಲ್ಲಿದೆ ಅಂತ ಹೇಳಿದ್ರೆ 244. 6ನೇ ಶೆಡ್ಯೂಲ್ನಲ್ಲಿ ಅಂದರೆ 6ನೇ ಅನುಸೂಚಿಯಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿರ್ತಕ್ಕಂತಹ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಂತಹ ನಿಬಂಧನೆಗಳಿವೆ. ಈ ನಿಬಂಧನೆಗಳನ್ನು ಆರ್ಟಿಕಲ್ 224 ಮತ್ತು 275 ಉಪಬಂಧಿಸಲಾಗಿದೆ. ಇದು ಭಾರತ ಸಂವಿಧಾನದ 6ನೇ ಅನುಸೂಚಿ ಅಥವಾ 6ನೇ ಶೆಡ್ಯೂಲ್ನಲ್ಲಿ ಇರ್ತಕ್ಕಂಥ ವಿಷಯಗಳು. ಇನ್ನು 7ನೇ ಅನುಸೂಚಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ಬಗೆಗೆ ವಿವರಿಸಲಾಗಿದೆ. ಎಷ್ಟು ವಸ್ತು ವಿಷಯಗಳಿದೆಯೋ ಆ ವಿಷಯಗಳನ್ನು ಕೇಂದ್ರ ಪಟ್ಟಿ ಯೂನಿಯನ್ ಲಿಸ್ಟ್, ರಾಜ್ಯ ಪಟ್ಟಿ ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತಾರೆ. ಅದನ್ನು ಸಮನ್ವಯ ಅಥವಾ ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ. ಅವುಗಳ ಮೂಲಕ ಯೂನಿಯನ್ ಪಟ್ಟಿಯಲ್ಲಿ 100 ವಿಷಯಗಳಿದೆ. ಈಗ ಮೂಲತಃ ಸ್ಟಾರ್ಟ್ ಮಾಡುವಾಗ 97 ವಿಷಯಗಳಿತ್ತು. ರಾಜ್ಯ ಪಟ್ಟಿಯಲ್ಲಿ ಮೂಲ 66 ವಿಷಯಗಳಿತ್ತು, ಇವಾಗ 61 ವಿಷಯಗಳಿದೆ, ಅಂದರೆ ಕಡಿಮೆ ಆಗಿದೆ. ಆದರೆ ಸಮವರ್ತಿ ಪಟ್ಟಿಗೆ ಮೂಲ 47 ವಿಷಯಗಳು ಮಾತ್ರ ಇತ್ತು, ಇವಾಗ 52 ವಿಷಯಗಳಿವೆ. ಈ ವಿಷಯಗಳ ಕುರಿತಂತೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳಿದ್ದು ಅವು ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಕಾನೂನನ್ನು ಮಾಡುವ, ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥ, ಅನುಕೂಲಗಳನ್ನು ಮಾಡ್ತಕ್ಕಂಥ, ಸೌಲಭ್ಯಗಳನ್ನು ಮಾಡ್ತಕ್ಕಂಥ ಅಥವಾ ಹೊಂದುವಂಥ ಅಧಿಕಾರವನ್ನು ಸಂವಿಧಾನ ಪ್ರದಾನ ಮಾಡಿದೆ. ಇದನ್ನು ಆರ್ಟಿಕಲ್ 246 ಅಲ್ಲಿ ಭಾರತ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಆರ್ಟಿಕಲ್ 246 ಮೂಲಕ ಉಪಬಂಧಿಸಲಾಗಿದೆ. ಇನ್ನು 8ನೇ ಅನುಸೂಚಿ ಸಂವಿಧಾನದಿಂದ ಮಾನ್ಯತೆ ಪಡೆದಂತಹ ಭಾಷೆಗಳ ಬಗೆಗೆ 8ನೇ ಅನುಸೂಚಿಯಲ್ಲಿ ವಿವರಿಸಲಾಗಿದೆ. ಮೂಲತಃ ಈ ಅನುಸೂಚಿಯಲ್ಲಿ ಸಂವಿಧಾನದ ಮಾನ್ಯತೆಯನ್ನು 14 ಭಾಷೆಗಳಿಗೆ ನೀಡಲಾಗಿತ್ತು. ಆದರೆ ಈಗ ಸಂವಿಧಾನ ಮಾನ್ಯತೆ ಪಡೆದ ಭಾಷೆಗಳ ಪಟ್ಟಿಯಲ್ಲಿ ಟೋಟಲ್ 24 ಭಾಷೆಗಳಿವೆ. ಅಸ್ಸಾಮಿ, ಬೆಂಗಾಲಿ, ಬೋಡೋ, ಡೋಂಗ್ರಿ ಅಂತ ಹೇಳ್ತಾರೆ. ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಿಥಿಲಿ ಅಥವಾ ಮೈಥಿಲಿ ಅಂತ ಹೇಳ್ತಾರೆ. ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಂತಾಲಿ, ಸಿಂಧಿ, ತಮಿಳು, ತೆಲುಗು ಮತ್ತು ಉರ್ದು ಭಾಷೆಗಳು ಇವೆ. 1967ರ 21ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಸಿಂಧಿ ಭಾಷೆಯನ್ನು ಭಾರತದ ಅಧಿಕೃತ ಭಾಷೆಯ ಪಟ್ಟಿಯಲ್ಲಿ ಸೇರಿಸಲಾಯಿತು. 1992ರ 71ನೇ ತಿದ್ದುಪಡಿಯ ಮೂಲಕ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳನ್ನು ಭಾರತದ ಅಧಿಕೃತ ಭಾಷೆಗಳ ಪಟ್ಟಿಯಲ್ಲಿ ಸೇರಿಸಲಾಯಿತು.
2003ರ 92ನೇ ತಿದ್ದುಪಡಿಯ ಮೂಲಕ ಬೋಡೋ, ಡೋಂಗ್ರಿ, ಮೈಥಿಲಿ ಮತ್ತು ಸಂತಾಲಿ ಭಾಷೆಗಳನ್ನು ಭಾರತದ ಅಧಿಕೃತ ಪಟ್ಟಿಯಲ್ಲಿ ಸೇರಿಸಲಾಯಿತು. ಈಗ ತುಳು ಭಾಷೆಯನ್ನು ಕೂಡ ಅಧಿಕೃತ ಪಟ್ಟಿಯಲ್ಲಿ ಸೇರಿಸಬೇಕು ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಅದಕ್ಕೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ, ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಈ ಅನುಸೂಚಿಯಲ್ಲಿ ಇರ್ತಕ್ಕಂಥ ಈ ಉಪಬಂಧಗಳಿರ್ತಕ್ಕಂಥ ಆರ್ಟಿಕಲ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ 344, 344 ಮತ್ತು 351. 9ನೇ ಶೆಡ್ಯೂಲ್ನಲ್ಲಿ ಕಾಯ್ದೆಗಳು ಮತ್ತು ನಿಯಮಾವಳಿಗಳ ಬಗೆಗೆ ಉಪಬಂಧ ಮಾಡಲಾಗಿದೆ. ಏನು ಕಾನೂನುಗಳನ್ನು ಮಾಡಬೇಕು, ಲಾಸ್ ಮತ್ತು ಆ್ಯಕ್ಟ್ಸ್ ಅಂತೇನು ಹೇಳ್ತೀವಿ, ಅದರುಗಳ ಬಗ್ಗೆ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ಆಧಾರದ ಮೇಲೆ ನ್ಯಾಯಾಂಗ ಪರಿಶೀಲನೆಯಿಂದ ಅದರಲ್ಲಿ ಒಳಗೊಂಡಿರ್ತಕ್ಕಂಥ ಕಾನೂನುಗಳನ್ನು ರಕ್ಷಿಸಲಿಕ್ಕೋಸ್ಕರ 1951ರಲ್ಲಿ ಮೊದಲನೇ ತಿದ್ದುಪಡಿ ಮಾಡುವ ಮೂಲಕ ಈ ಶೆಡ್ಯೂಲ್ಗೆ ಸೇರಿಸಲಾಗುತ್ತೆ. 9ನೇ ಶೆಡ್ಯೂಲ್ಗೆ ಇದನ್ನು ಸೇರಿಸಲಾಗುತ್ತೆ. ಮೂಲತಃ 13, ಆದರೆ ಈಗ 282 ಮತ್ತು 19 ರಾಜ್ಯ ಶಾಸಕಾಂಗ ಭೂ ಸುಧಾರಣೆಗಳು, ಅಷ್ಟು ಕಾನೂನುಗಳಿದೆ ಅಂತ. ಮತ್ತು ಜಮೀನ್ದಾರಿ ಪದ್ಧತಿಯಲ್ಲಿ ರದ್ದತಿ ಮತ್ತು ಸಂಸತ್ತಿನ ಇತರೆ ವಿಷಯಗಳೊಂದಿಗೆ ವಿವರಿಸ್ತವೆ. ಟೋಟಲ್ ಆಗಿರ್ತಕ್ಕಂಥ ಲಾಸ್ 282. ಆದರೆ 2007ರಲ್ಲಿ ಏಪ್ರಿಲ್ 24, 1973ರ ನಂತರ ಈ ಅನುಸೂಚಿಯಲ್ಲಿ ಸೇರಿಸಲಾದಂತಹ ಕಾನೂನುಗಳು ಈಗ ನ್ಯಾಯಾಂಗ ಪರಿಶೀಲನೆಗೆ ಮುಕ್ತವಾಗಿವೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ. ಈ 9ನೇ ಶೆಡ್ಯೂಲ್ನಲ್ಲಿ ಇವುಗಳ ಬಗ್ಗೆ ಮಾಡಿರ್ತಕ್ಕಂಥ ನಿಯಮಾವಳಿಗಳು ಅಥವಾ ವಿಧಿಗಳು, ಉಪಬಂಧಗಳು 31, ಆರ್ಟಿಕಲ್ 31 ಕ್ಲಾಸ್ ಬಿ ನಲ್ಲಿ ಇವೆ. 10ನೇ ಶೆಡ್ಯೂಲ್ನಲ್ಲಿ ಯಾವುದರ ಬಗ್ಗೆ ಉಪಬಂಧಿಸಲಾಗಿದೆ ಅಂದರೆ ಪಕ್ಷಾಂತರದಿಂದಾಗಿ. ಇದನ್ನು ಕೂಡ ನಮ್ಮ ರಾಜ್ಯದವರು ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಮಾಡಿಸಿದ್ದಾರೆ ಪ್ರಾಕ್ಟಿಕಲ್ ಆಗಿ. ಪಕ್ಷಾಂತರ ಮಾಡೋದ್ರಿಂದ ಹೇಗೆ ಅನರ್ಹತೆಯನ್ನು ಪಡ್ಕೊಳ್ಳಾಗುತ್ತೆ ಅಂತ, ಅಥವಾ ಅನರ್ಹರಾಗ್ತಾರವರು ಅಂತ. ಇದನ್ನು 1985ರ 52ನೇ ತಿದ್ದುಪಡಿ ಕಾಯ್ದೆಯಿಂದ ಸೇರಿಸಲಾಗಿದ್ದು, ಪಕ್ಷಾಂತರದಿಂದಾಗಿ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರ ಅನರ್ಹತೆಯ ಬಗ್ಗೆ ಕುರಿತಾದಂತಹ ನಿಬಂಧನೆಗಳನ್ನು 10ನೇ ಅನುಸೂಚಿ ಅಥವಾ 10ನೇ ಶೆಡ್ಯೂಲ್ನಲ್ಲಿ ನೀಡಲಾಗಿದೆ. ಇದನ್ನು ಪಕ್ಷಾಂತರ ವಿರೋಧಿ ಕಾಯ್ದೆ ಅಥವಾ ಕಾನೂನು ಅಂತ ಕೂಡ ಕರೆಯಲಾಗುತ್ತೆ. ಈ ಕಾನೂನುಗಳು ಅಥವಾ ಈ ಉಪಬಂಧಗಳು 10ನೇ ಅನುಸೂಚಿಯಲ್ಲಿ ಆರ್ಟಿಕಲ್ 102 ಮತ್ತು 191ರಲ್ಲಿ ವಿವರಿಸಲಾಗಿದೆ. 11ನೇ ಶೆಡ್ಯೂಲ್ ಪಂಚಾಯತ್ಗಳ ಅಧಿಕಾರ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ನಾವು ಹೇಳಿದ್ವಿ ಆಗಲೇ. ಸೊ ಪಂಚಾಯತ್ಗಳ ಅಧಿಕಾರ ಮತ್ತು ಜವಾಬ್ದಾರಿ ಏನಿರುತ್ತೆ ಅನ್ನೋದನ್ನು ನಿರ್ದಿಷ್ಟಪಡಿಸಲಾಗಿದೆ. ಇದು 29 ವಿಷಯಗಳನ್ನು ಹೊಂದಿದೆ. ಈ ಅನುಸೂಚಿಯನ್ನು ನಾನು ಆಗಲೇ ಹೇಳಿದೆ 73ನೇ ತಿದ್ದುಪಡಿಯ ಮೂಲಕ ಸೇರಿಸ್ಕೊಳ್ಳಾಯಿತು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ. ಇದು ಹೊಂದಿರತಕ್ಕಂಥ ಆರ್ಟಿಕಲ್ ಏನು ಅಂತ ಹೇಳಿದ್ರೆ, ಈ ವಿಷಯವನ್ನು ಹೊಂದಿಸಲಾದಂತಹ ಆರ್ಟಿಕಲ್ 243 ಕ್ಲಾಸ್ ಜಿ. ಇದು 11ನೇ ಶೆಡ್ಯೂಲ್ನಲ್ಲಿ ಪಂಚಾಯತ್ ರಾಜ್ಗಳ ಅಧಿಕಾರ ಮತ್ತು ಜವಾಬ್ದಾರಿ. ಇದರಲ್ಲಿ ಒಟ್ಟು 29 ವಿಷಯಗಳಿವೆ. ಇನ್ನು ಕೊನೆಯ ಶೆಡ್ಯೂಲ್ 12ನೇ ಶೆಡ್ಯೂಲ್, ಇದರಲ್ಲಿರ್ತಕ್ಕಂಥ ವಿಷಯಗಳೇನು ಅಂತ ಹೇಳಿದ್ರೆ ಪುರಸಭೆಯ ಅಧಿಕಾರಗಳು. ಇದು ಕೂಡ ಲೋಕಲ್ ಸೆಲ್ಫ್ಗೆ ಬರುತ್ತೆ, ಆದರೆ ಇದು ಪುರಸಭೆಗೆ, ಪಂಚಾಯತಿಗೆಲ್ಲ, ಪುರಸಭೆಗೆ ಅಂದರೆ ಮೆಟ್ರೋ ಸಿಟೀಸಲ್ಲಿರ್ತಕ್ಕಂಥ ಅಧಿಕಾರಗಳು, ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ನ ಅಧಿಕಾರಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ದಿಷ್ಟಪಡಿಸುತ್ತೆ. ಇದು 18 ವಿಷಯಗಳನ್ನು ಹೊಂದಿದೆ. ಇದನ್ನು 74ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 1992ರಲ್ಲಿ ಸೇರಿಸಲಾಯಿತು. ಇದು ಆರ್ಟಿಕಲ್ 243 ಕ್ಲಾಸ್ ಡಬ್ಲ್ಯೂನಲ್ಲಿ ಇದರ ಬಗೆಗೆ ಸಂವಿಧಾನದಲ್ಲಿ ವಿವರಿಸಲಾಗಿದೆ. ಫ್ರೆಂಡ್ಸ್, ಈ ದಿನದ ತರಗತಿ ನಿಮಗೆ ಮೋಸ್ಟ್ಲಿ ದೀರ್ಘವಾಗಿತ್ತು ಅನಿಸುತ್ತೆ. ನನ್ನ ಉದ್ದೇಶ ಇಷ್ಟೇ ಆಗಿತ್ತು, ಈ 2 ಕಾನ್ಸೆಪ್ಟ್ಸನ್ನು ಕಂಪ್ಲೀಟಾಗಿ ನಿಮಗೆ ಈ ತರಗತಿನಲ್ಲಿ ಕವರ್ ಮಾಡಿಕೊಡ್ಬೇಕು ಅನ್ನೋಂಥಕ್ಕಂಥದ್ದು. ಮುಂದಿನ ತರಗತಿಯಲ್ಲಿ ಬಹುಶಃ ಈ ಚಾಪ್ಟರ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಅದರ ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯನೋ ಅಷ್ಟು ಪ್ರಶ್ನೆಗಳನ್ನು ನಾವು ರಚನೆ ಮಾಡಿ
ಆ ಪ್ರಶ್ನೆಗಳದ್ದು ಒಂದು ವಿಡಿಯೋ ಮಾಡ್ತೀವಿ. ಬೇರೆಯವರ ಥರ ನಾವು ಅಲ್ಲಿಷ್ಟು ಇಲ್ಲಿಷ್ಟು ಹೇಳಿ ನಿಮಗೆ ನಾವು ಕ್ಲಾಸಸ್ನ ನಡೆಸ್ತಾ ಇಲ್ಲ. ಯಾವುದೇ ಒಂದು ಟಾಪಿಕನ್ನು ತಗೊಂಡ್ರೆ ಸಂಪೂರ್ಣವಾಗಿ ನೀವೊಂದು ಸ್ಪರ್ಧಾ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಬೇಕು, ಅದಕ್ಕೆ ಎಷ್ಟು ಓದಬೇಕೋ ಅಷ್ಟು ಸಂಪೂರ್ಣ ವಿವರವನ್ನು ನಾವು ಕ್ಲಾಸ್ ಮೂಲಕ ನೀಡ್ತಾ ಇದ್ದೀವಿ. ಸೊ ಇದು ಇಷ್ಟ ಆಗಿದರೆ ನಿಮಗೆ ದಯವಿಟ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಇದರ ಉಪಯೋಗ ಆಗಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತೀನಿ. ಜೊತೆಗೆ ಪ್ರಚಲಿತ ಘಟನೆಗಳ ಬಗೆಗೆ ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಈ ವೆಬ್ಸೈಟ್ಗೆ ನೀವು ಭೇಟಿ ಕೊಡ್ಬೋದು. ಕೇವಲ ವಾರ್ಷಿಕವಾಗಿ 365 ರೂಪಾಯಿ, ಅಂದರೆ ಒಂದು ದಿನಕ್ಕೆ ₹1 ಲೆಕ್ಕದಲ್ಲಿ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತು ನಮ್ಮ ಪುಸ್ತಕಗಳಿಗೆ ನೀವು ನಮ್ಮ ಮತ್ತೊಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಡ್ಬೋದು. ಫ್ರೀ ಹೋಮ್ ಡೆಲಿವರಿ ಇರುತ್ತೆ. ಇದರ ಸದುಪಯೋಗನ ಪಡ್ಕೊಳ್ಳಿ. ಮರಿಬೇಡಿ, ಅಗತ್ಯ ಇರುವವರಿಗೆ, ನಿಮ್ಮ ಸಮಾನ ಆಸಕ್ತರಿಗೆ ನಮ್ಮ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ದಿನದ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಹ್ಯಾಪಿ ರೀಡಿಂಗ್. ಥ್ಯಾಂಕ್ ಯು.